Hello students, welcome back to our English class. Dear students, in this class we will try to understand how to use definite article the in English language. Dear students, ಹಿಂದಿನ ತರಗತಿಯಲ್ಲಿ ನಾವು ಇಂಡೆಫಿನೆಟ್ ಆರ್ಟಿಕಲ್ಗಳಾಗಿರ್ತಕ್ಕಂಥ ಎ ಆ್ಯಂಡ್ ಆ್ಯನ್ ಅನ್ನು ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಯಾಕೆ ಬಳಸಬೇಕು ಅಥವಾ ಅದನ್ನು ಬಳಸಿದರೆ ಅದು ಅರ್ಥ ಏನು ಕೊಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಡೆಫಿನೆಟ್ ಆರ್ಟಿಕಲ್ ಆಗಿರುವಂಥ ದ ಅನ್ನೋದನ್ನು ಇಂಗ್ಲೀಷ್ ಭಾಷೆಯಲ್ಲಿ ಎಲ್ಲಿ ಬಳಸಬೇಕು, ಯಾಕೆ ಬಳಸಬೇಕು ಮತ್ತು ಸರಿಯಾಗಿ ನಾವು ಹೇಗೆ ಅದನ್ನು ಬಳಸಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಡಿಯರ್ ಸ್ಟೂಡೆಂಟ್ಸ್, ಈ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ಸ್ ಏನಿದಾವೆ ಅಥವಾ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ಸ್ ಏನಿದಾವೆ ತಾವು ಅವುಗಳನ್ನ ಎಕ್ಸಾಮಿನೇಷನ್ ಪರ್ಪಸ್ಗಾಗಿ ಯಾವತ್ತೂ ಕಲ್ತ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂದರೆ ನಿಮಗಿರ್ತಕ್ಕಂಥ ಪಾಠಗಳು ಪೋಯಮ್ಗಳನ್ನ ಕಲಿತೀರಾ, ಕಂಠಪಾಠ ಮಾಡ್ತೀರಾ, ಹೇಗೋ ಎಕ್ಸಾಮಲ್ಲಿ ಬರಿತೀರಾ, ಎಕ್ಸಾಮ್ ಮುಗಿದ ಮೇಲೆ ಅದನ್ನು ಮರ್ತು ಹೋಗಿಬಿಡ್ಬೋದು. ನೆಕ್ಸ್ಟ್ ಇಯರ್ಗೆ ಆ ಪೋಯಮ್ ಅಥವಾ ಆ ಪಾಠ ಬರೋದಿಲ್ಲ. ಸೊ ಹಾಗಾಗಿ ಅಲ್ಲಿಗೆ ಮುಗಿದೋಗಿಬಿಡುತ್ತದೆ. ಬಟ್ ಈ ಗ್ರಾಮರ್ ಆಗಲಿ ಈ ಲ್ಯಾಂಗ್ವೇಜ್ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ಸ್ಗಳು ಹೇಗೆ ಅಂತಂದರೆ ನೀವು ಇವಾಗ ಕಲ್ತ್ಕೊಂಡ್ರೆ ಕಲ್ತಾದ್ಮೇಲೆ ನೀವು ಅದನ್ನು ಮತ್ತೊಬ್ಬರಿಗೆ ಹೇಳಿಕೊಡುವಷ್ಟು ರೆಡಿಯಾಗಿರಬೇಕು. ಯಾಕೆ ಅಂತಂದರೆ ಇವು ಕ್ಯಾರಿ ಆಗ್ತಾನೆ ಇರ್ತವೆ. 9th ಕಲ್ತಿರ್ತೀರ, 10th ಬರ್ತವೆ, PUCಗೂ ಬರ್ತವೆ ಅಲ್ವಾ, ಡಿಗ್ರಿಗೂ ಬರ್ತವೆ. ಸೊ ಇವುಗಳನ್ನ ತಾವು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಕೇವಲ ಎಕ್ಸಾಮಿನೇಷನ್ಗೆ ಮಾತ್ರ ಇವು ಯೂಸ್ ಆಗಲ್ಲ, ಡೇ ಟು ಡೇ ಲೈಫಲ್ಲಿ ಕೂಡ ನಾವು ಇದನ್ನು ಬಳಸ್ತಾನೆ ಇರ್ತೀವಿ. ಹಾಗಾಗಿ ನಾವು ಮಾತಾಡುವಾಗ ಇವುಗಳನ್ನ ತಪ್ಪಾಗಿ ಬಳಸಿದ್ರೆ ಏನಾಗುತ್ತೆ, ಸೆಂಟೆನ್ಸ್ ಫಾರ್ಮೇಷನ್ ಅಷ್ಟೇ ತಪ್ಪಾಗಲ್ಲ, ಕೆಲವೊಂದು ಸಾರಿ ಅದರ ಮೀನಿಂಗ್ ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ಇವುಗಳನ್ನ ತಾವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಕ್ಸಾಮಲ್ಲಂತೂ ಚೆನ್ನಾಗಿ ಮಾರ್ಕ್ಸ್ ಬಂದೇ ಬರ್ತದೆ. ಹಾಗೆ ಡೇ ಟು ಡೇ ಲೈಫಲ್ಲಿ ನಮಗೆ ಮಾತಾಡೋಕ್ಕೂ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ಆರ್ಟಿಕಲ್ಸ್ಗಳನ್ನ ಹೇಳ್ಕೊಡುವಾಗ ಡೆಫಿನೆಟ್ ಆರ್ಟಿಕಲ್ಸ್ ಮತ್ತು ಇನ್ಡೆಫಿನೆಟ್ ಆರ್ಟಿಕಲ್ ಏನಿದಾವೆ ಇವೆಲ್ಲವನ್ನು ಒಂದೇ ಕ್ಲಾಸಲ್ಲಿ ಹೇಳಿಬಿಟ್ರೆ ತಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ, ಒಂದಕ್ಕೊಂದು ಕಂಪೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ಯೂಸ್ ಆಗುತ್ತೆ. ಆದರೆ ಕ್ಲಾಸ್ ತುಂಬ ಲೆಂದಿ ಆಗುತ್ತೆ, ವಿಡಿಯೋ ಕೂಡ ತುಂಬ ಲೆಂದಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಪಾರ್ಟ್ 1 ಇನ್ಡೆಫಿನೆಟ್ ಆರ್ಟಿಕಲ್ಸ್ ಬಗ್ಗೆ ಹೇಳಿದೆ, ಈ ಪಾರ್ಟ್ 2ನಲ್ಲಿ ಡೆಫಿನೆಟ್ ಆರ್ಟಿಕಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾದರೆ ಈ ಡೆಫಿನೆಟ್ ಆರ್ಟಿಕಲ್ಸ್ ಮತ್ತು ಇನ್ಡೆಫಿನೆಟ್ ಆರ್ಟಿಕಲ್ಗಳ ಮಧ್ಯಕ್ಕಿರ್ತಕ್ಕಂಥ ವ್ಯತ್ಯಾಸವನ್ನು ಸ್ವಲ್ಪ ಬ್ರೀಫಾಗಿ ನೋಡ್ಕೊಂಡ್ಬಿಟ್ಟು ಈ ದ ಅನ್ನೋದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಡಿಫರೆನ್ಸ್ ಬಿಟ್ವೀನ್ ಡೆಫಿನೆಟ್ ಆರ್ಟಿಕಲ್ ಆ್ಯಂಡ್ ಇನ್ಡೆಫಿನೆಟ್ ಆರ್ಟಿಕಲ್. ಈ ಫಸ್ಟ್ ಕ್ಲಾಸಲ್ಲಿ ಇನ್ಡೆಫಿನೆಟ್ ಆರ್ಟಿಕಲ್ಗಳ ಬಗ್ಗೆ ಮಾಡಿದ್ವಲ್ಲ, ಎ ಆ್ಯಂಡ್ ಆ್ಯನ್, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಪರ್ಪಸ್, ಇವುಗಳನ್ನ ನಾವು ಯಾಕೆ ಬಳಸಬೇಕು, ಒಂದು ಸೆಂಟೆನ್ಸಲ್ಲಿ ಎ ಅಥವಾ ಆ್ಯನನ್ನು ಯಾಕೆ ಬಳಸಬೇಕು ಅನ್ನೋದನ್ನು ಆ ಕ್ಲಾಸಲ್ಲಿ ಹೇಳಿದ್ದೀನಿ. ಬಟ್ ಇಲ್ಲಿ ಕಂಪೇರ್ ಮಾಡ್ತಾ ಇರೋದ್ರಿಂದ ಶಾರ್ಟಾಗಿ ಹೇಳ್ತಾ ಇದ್ದೀನಿ ನೋಡಿ. ಯೂಸ್ ಟು ರೆಫರ್ ಟು ಎನಿ ಒನ್ ಆಫ್ ಎ ಜನರಲ್ ಗ್ರೂಪ್ ಆಫ್ ನೌನ್ಸ್. ಈ ನೌನ್ಸ್ಗಳೇನಿರ್ತವೆ, ವಸ್ತು ಇರ್ಬೋದು, ಪ್ಲೇಸ್ ಇರ್ಬೋದು, ಅಥವಾ ಇನ್ಯಾವುದೋ ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ತುಂಬ ದೊಡ್ಡ ಗ್ರೂಪ್ ಇರ್ತದೆ, ಅವು ತುಂಬ ಇರ್ತವೆ. ಅದರಲ್ಲಿ ಯಾವುದಾದ್ರೂ ಒಂದರ ಬಗ್ಗೆ ಹೇಳುವಾಗ ನಾವು ಎ ಅಥವಾ ಆ್ಯನನ್ನು ಬಳಸ್ತೀವಿ. ಹಿಂದಿನ ಕ್ಲಾಸಲ್ಲಿ ತಾವು ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ. ಆರ್ ಟು ಇಂಟ್ರೊಡ್ಯೂಸ್ ಎ ನೌನ್ ಫಾರ್ ದ ಫಸ್ಟ್ ಟೈಮ್. ಇದು ಸೆಂಟೆನ್ಸಲ್ಲಿ ಬರಿಬೇಕಾರೆ, ಪ್ಯಾರಾಗ್ರಾಫಲ್ಲಿ ಬರಿಬೇಕಾರೆ, ಯಾವುದೋ ಒಂದು ನೌನ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಅಂತಂದರೆ ಫಸ್ಟ್ ಟೈಮ್ ಅದರ ಬಗ್ಗೆ ಹೇಳುವಾಗ ನೀವು ಎ ಅಂತ ಬಳಸ್ತೀರಾ. ಫಾರ್ ಎಕ್ಸಾಂಪಲ್, ನೀವೇನೋ ನಿಮ್ಮ ಸೈಕಲ್ ಬಗ್ಗೆ ಯಾರಿಗೋ ಹೇಳಬೇಕಾಗಿತ್ತು, ಅದು ತುಂಬ ಹಿಂದೆ ಇತ್ತು ನಿಮ್ಮ ಹತ್ರ. ಅದು ನನ್ನ ಹತ್ರ ಒಂದು ಸೈಕಲ್ ಇತ್ತು, ಐ ಹ್ಯಾಡ್ ಎ ಬೈಸೈಕಲ್ ಅಥವಾ ಐ ಹ್ಯಾಡ್ ಎ ಸೈಕಲ್ ಅಂತ ಹೇಳಿಬಿಟ್ಟು ಅದೇ ಸೈಕಲ್ ಬಗ್ಗೆ ಮುಂದೆ ನೀವು ಹೇಳ್ತಾ ಹೋಗ್ಬೇಕಾದ್ರೆ ಮತ್ತೆ ಅಲ್ಲಿ ನೀವು ದ ಅಂತ ಬಳಸಬೇಕಾಗತ್ತೆ. ಆದರೆ ಅದ್ರ ಬಗ್ಗೆನೇ ಫಸ್ಟ್ ಟೈಮ್ ಹೇಳಬೇಕಾದ್ರೆ ನೀವು ಎ ಸೈಕಲ್, ಎ ಕಾರ್, ಈ ಥರ ಎಲ್ಲ ಹೇಳ್ತಾ ಹೋಗುತ್ತೆ. ಫಸ್ಟ್ ಟೈಮ್ ನೀವು ನೌನನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಎ ಅಥವಾ ಆ್ಯನನ್ನು ಬಳಸ್ತೀರಾ. ಇನ್ನು ಯೂಸೇಜ್ ನೋಡಿ, ಯಾವಾಗ ಇದನ್ನು ಯೂಸ್ ಮಾಡಬೇಕು ಅಂದರೆ ಯೂಸ್ಡ್ ಓನ್ಲಿ ಬಿಫೋರ್ ಸಿಂಗ್ಯುಲರ್, ಕೌಂಟೇಬಲ್, ಕಾಮನ್ ನೌನ್. ಈ ಎ ಆ್ಯಂಡ್ ಆ್ಯನ್ ಅನ್ನು ಬಳಸ್ಬೇಕಾದ್ರೆ ಇದನ್ನು ಮುಖ್ಯವಾಗಿ ನೆನಪಿಟ್ಕೊಂಡ್ಬಿಡಿ. ಅದು ಸಿಂಗ್ಯುಲರ್ ನೌನ್ ಆಗಿರಬೇಕು. ಪ್ಲೂರಲ್ ಇದ್ದರೆ ತುಂಬ ಜಾಸ್ತಿ ಇದ್ವು ಅಂದರೆ ಅದಕ್ಕೆ ನಾವು ಎ ಅಂತ ಬಳಸೋಕ್ಕಾಗಲ್ಲ. ಯಾಕೆ ಅಂತ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಎ ಅಥವಾ ಆ್ಯನ್ ಅಂತಂದರೆ ಒಂದು ಅಥವಾ ಯಾವುದೋ ಒಂದು ಅಂತ ಅರ್ಥ ಆಗೋದ್ರಿಂದ ಫ್ಲೂರಲ್ಗಳಿಗೆ ಇದನ್ನು ಬಳಸೋ ಹಾಗಿಲ್ಲ. ಇನ್ನು ಕೌಂಟೇಬಲ್ ಅಂತಂದರೆ ನಂಬರ್ಸಲ್ಲಿ ನೀವು ಹೇಳಕ್ಕೆ ಬರ್ತದೆ. ಅನ್ಕೌಂಟೇಬಲ್ ಅಂತಂದರೆ ಮೆಜರ್ ಮಾಡಿ ಹೇಳ್ತೀರಾ, ನೀರಿರ್ಬೋದು ಅಲ್ವಾ. ಇನ್ನು ಬೇರೆ ಯಾವುದೋ ವಸ್ತುಗಳನ್ನ ನಾವು ನಂಬರ್ ಹೇಳೋಕ್ಕಾಗಲ್ಲ, ಮೆಜರ್ ಮಾಡಿ ಹೇಳ್ತೀವಿ, ಅವಕ್ಕೆ ಅನ್ಕೌಂಟೇಬಲ್ ಅಂತ ಹೇಳ್ತಾರೆ. ಆ ಅನ್ಕೌಂಟೇಬಲ್ಗೆ ಇದನ್ನು ಬಳಸೋ ಹಾಗಿಲ್ಲ, ಕೌಂಟೇಬಲ್ ನೌನೇ ಆಗಿರಬೇಕು. ಮತ್ತು ಕಾಮನ್ ನೌನ್ ಅಂತಂದ್ರೆ ಜನರಲ್ ಆಗಿ ತುಂಬ ಪ್ರಾಣಿಗಳಿರ್ತಾವೆ, ಅದಕ್ಕೆಲ್ಲ ಸೇರಿಕೊಂಡು ಒಂದು ನೇಮ್ ಇರ್ತದೆ. ಈಗ ಡಾಗ್ ಅಂತ ಇರ್ಬೋದು, ಲಯನ್ ಅಂತ ಇರ್ಬೋದು, ಟೈಗರ್ ಅಂತ ಇರ್ಬೋದು, ಇವೆಲ್ಲ ಕಾಮನ್ ನೌನ್. ನಮ್ಮ ಮನುಷ್ಯರಿಗೂ ಕೂಡ ಮ್ಯಾನ್, ವುಮನ್, ಬಾಯ್, ಗರ್ಲ್ ಇವೆಲ್ಲ ಕಾಮನ್ ನೌನ್. ಆದರೆ ನಮಗೆಲ್ಲ ಇಂಡಿವಿಜುವಲ್ ಆಗಿ ಒಂದೊಂದು ನೇಮ್ ಇದ್ದಾವಲ್ಲ, ಅವು ಪ್ರಾಪರ್ ನೌನ್ ಅಂತ ಕರಿತೀವಿ, ಅಂಕಿತ ನಾಮ ಅಂತ ಕರಿತೀವಿ. ಅವುಗಳಿಗೆ ಎ ಆ್ಯಂಡ್ ಆ್ಯನ್ ಬಳಸೋ ಹಾಗಿಲ್ಲ, ಬರೀ ಕಾಮನ್ ನೌನ್ಗಳಿಗೆ ಮಾತ್ರ ಬಳಸಬೇಕು. ಇದು ಇಂಡೆಫಿನೆಟ್ ಆರ್ಟಿಕಲ್.
ನಾವು ಇವತ್ತಿನ ಕ್ಲಾಸಲ್ಲಿ ನೋಡಕ್ಕೆ ಹೋಗ್ತಕ್ಕಂಥ ಡೆಫಿನೆಟ್ ಆರ್ಟಿಕಲ್ ದ ಹೇಗೆ ಬಳಸಬೇಕು, ಯಾಕೆ ಬಳಸಬೇಕು ಅನ್ನೋದನ್ನು ನೋಡಿ. ಪರ್ಪಸ್, ಇದನ್ನು ಯಾಕೆ ಬಳಸಬೇಕು ಅಂದರೆ ಯೂಸ್ ಟು ಐಡೆಂಟಿಫೈ ಎ ನೌನ್ ದಟ್ ಈಸ್ ನೋನ್ ಟು ದ ಸ್ಪೀಕರ್ ಆ್ಯಂಡ್ ದ ಲಿಸ್ನರ್. ಯಾವುದೋ ಒಂದು ನೌನ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಅದು ನಿಮಗೂ ಗೊತ್ತು ಅಥವಾ ನಿಮ್ಮ ಜೊತೆ ಯಾರು ಮಾತಾಡ್ತಿದ್ರೆ ಅವ್ರಿಗೂ ಇದ್ರ ಬಗ್ಗೆ ಗೊತ್ತಿತ್ತಂದರೆ ನೀವು ಅಲ್ಲಿ ದ ಅಂತ ಬಳಸಬೇಕಾಗುತ್ತೆ. ಹೇಗೆ ಅನ್ನೋದನ್ನು ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ. ಹ್ಯಾಸ್ ಬೀನ್ ಮೆನ್ಷನ್ಡ್ ಬಿಫೋರ್ ಆರ್ ಎ ಯೂನಿಕ್. ಹ್ಯಾಸ್ ಬೀನ್ ಮೆನ್ಷನ್ಡ್ ಬಿಫೋರ್, ನಾ ಆಗಲೇ ಮೇಲ್ಗಡೆ ಹೇಳ್ತಿದ್ದಲ್ಲ, ಫಸ್ಟ್ ಟೈಮ್ ನೌನ್ ಬಗ್ಗೆ ಹೇಳಬೇಕಾದ್ರೆ ಎ ಅಂತ ಬಳಸ್ತೀವಿ. ಅದ್ರ ಬಗ್ಗೆನೇ ನೀವು ಮತ್ತೆ ಹೇಳಬೇಕಾದ್ರೆ ದ ಅಂತ ಬಳಸ್ತಾ ಹೋಗಬೇಕಾಗತ್ತೆ. ಆರ್ ಎ ಯೂನಿಕ್. ಯೂನಿಕ್ ಅಂದರೆ ತುಂಬ ಅಪರೂಪದ ವಸ್ತುಗಳು, ಜಗತ್ತಿನಲ್ಲಿ ಒಂದೊಂದೇ ಇರ್ತಾವಲ್ಲ, ಅವುಗಳಿಗೆ ನಾವು ದ ಅಂತಾನೆ ಬಳಸಬೇಕು. ಯೂಸ್ ಎಲ್ಲಿ ಮಾಡಬೇಕಂತ ನೋಡಿ. ಕ್ಯಾನ್ ಬಿ ಯೂಸ್ಡ್ ವಿತ್ ಬೋತ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ನೌನ್ಸ್. ಎ ಆ್ಯಂಡ್ ಆ್ಯನನ್ನು ಸಿಂಗ್ಯುಲರ್ಗೆ ಮಾತ್ರ ಬಳಸ್ತಾ ಇದ್ವಿ, ಬಟ್ ಆರ್ಟಿಕಲ್ ದ ಏನಿದೆ ಸಿಂಗ್ಯುಲರ್ಗೂ ಬಳಸ್ಬೋದು ಮತ್ತು ಪ್ಲೂರಲ್ ನೌನ್ಸ್ಗಳಿಗೂ ಕೂಡ ಇದನ್ನು ಬಳಸ್ಬೋದು. ಬ್ರಾಕೆಟಲ್ಲಿ ಕೊಟ್ಟಿದೆ ನೋಡಿ, ಸ್ಪೆಸಿಫಿಕ್, ನೌನ್, ಯೂನಿಕ್. ಇದನ್ನು ನೆನ್ಪಿಟ್ಕೊಂಡ್ಬಿಡಿ. ಎ ಆ್ಯಂಡ್ ಆ್ಯನನ್ನು ಬಳಸುವಾಗ ಸಿಂಗ್ಯುಲರ್, ಕೌಂಟೇಬಲ್, ಕಾಮನ್ ನೌನ್ ಅಂತ ನೆನೆಸ್ಬಿಟ್ಕೊಳ್ಳಿ. ಡೆಫಿನೆಟ್ ಆರ್ಟಿಕಲ್ನ ಬಳಸುವಾಗ ಅದು ಸ್ಪೆಸಿಫಿಕ್ ಆಗಿರಬೇಕು, ನೌನ್ ಆಗಿರಬೇಕು ಮತ್ತು ಯೂನಿಕ್ ಆಗಿರಬೇಕು. ಇದು ಹೇಗೆ ಅನ್ನೋದನ್ನು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಯೂಸಿಂಗ್ ದ ಆರ್ಟಿಕಲ್ ದ ಇನ್ ಇಂಗ್ಲಿಷ್ ಫಾಲೋಸ್ specific rules based on whether something is specific, known or unique. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯೂಸ್ ಎಲ್ಲಿ ಮಾಡಬೇಕು ದ ಅನ್ನೋದನ್ನು ಹೇಗೆ ನಾವು ಡಿಸೈಡ್ ಮಾಡಬೇಕು ಅಂದರೆ ಅದಕ್ಕೆ ಕೆಲವೊಂದು ರೂಲ್ಸ್ ಇದೆ. ಆ ರೂಲ್ಸ್ ಯಾವುದು ಅಂತಂದರೆ ಅದು ಸ್ಪೆಸಿಫಿಕ್ ಆಗಿದೆನಾ. ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟವಾಗಿ ಯಾವುದೋ ಒಂದು ವಸ್ತು ಬಗ್ಗೆ, ಯಾವುದೋ ವ್ಯಕ್ತಿ ಬಗ್ಗೆ ಅಥವಾ ಯಾವುದೋ ಪ್ರಾಣಿ ಬಗ್ಗೆ ಅಥವಾ ಯಾವುದೋ ಪ್ಲೇಸ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಅಥವಾ ಜನರಲ್ ಆಗಿ ಯಾವುದೋ ಒಂದು ಪ್ರಾಣಿ ಬಗ್ಗೆ ಹೇಳ್ತಾ ಇದ್ದೀರಾ ಅನ್ನೋದು ನಾವು ಮೊದಲು ಡಿಸೈಡ್ ಮಾಡ್ಕೋಬೇಕು. ಜನರಲ್ ಆಗಿ ಯಾವುದೋ ಒಂದು ಪ್ರಾಣಿ ಬಗ್ಗೆ, ಆ ಪ್ರಾಣಿಗಳಲ್ಲಿ ಯಾವುದೋ ಒಂದು ಅಂತ ಹೇಳಬೇಕಾಗಿತ್ತಂದ್ರೆ ನೀವು ಎ ಅಥವಾ ಆ್ಯನ್ ಅನ್ನು ಬಳಸಬೇಕು. ಆದರೆ ಸ್ಪೆಸಿಫಿಕ್ ಆಗಿ ಯಾವುದೋ ಡೆಫಿನೆಟ್ ಆಗಿ ನೀವು ನಿರ್ದಿಷ್ಟವಾಗಿ ಒಂದರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತಂದರೆ ಅಲ್ಲಿ ದ ಅನ್ನು ಬಳಸಬೇಕು. ಇನ್ನು ನೌನ್ ಅಂತಂದರೆ ಆಲ್ರೆಡಿ ಗೊತ್ತಿರುವಂಥದ್ದಕ್ಕೆ ನೀವು ದ ಅಂತ ಬಳಸಬೇಕು ಮತ್ತು ಯೂನಿಕ್ ಆಗಿರಬೇಕು. ಇದು ಹೇಗೆ ಅನ್ನೋದನ್ನು ಈಗ ಒಂದೊಂದು ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ. ಯೂಸ್ ದ ವೆನ್ ಎ ನೌನ್ ಹ್ಯಾಸ್ ಬಿನ್ ಮೆನ್ಷನ್ಡ್ ಬಿಫೋರ್. ಈ ರೂಲ್ಸನ್ನು ಎಲ್ಲರೂ ನೆನ್ಪಿಟ್ಕೊಳ್ಳಿ. 10th ಅಥವಾ 9th ಅಲ್ಲಿ ಯಾವುದೋ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್ ಅಂತಂದ್ರೆ ಅಲ್ಲಿ ನಿಮಗೆ ಈ ಸಮಸ್ಯೆ ಬರಲ್ಲ. ಎ ಆ್ಯಂಡ್ ದ ನಲ್ಲಿ ಕರೆಕ್ಟಾಗಿ ಯಾವುದಿರೋದನ್ನು ಒಂದನ್ನು ಬರೆದು ಬಿಡ್ತೀರಾ. ಅದೇ PUCಗೆ ಹೋದಾಗ ಏನಾಗುತ್ತೆ, ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಆ ಪ್ಯಾರಾಗ್ರಾಫಲ್ಲಿ 3-4 ಡ್ಯಾಶ್ಗಳಿರ್ತವೆ. ಅದರಲ್ಲಿ 2-3 ಆರ್ಟಿಕಲ್ ಹಾಕಬೇಕು ಅಥವಾ ಪ್ರಿಪೋಸಿಷನ್ಗೆ ಸೇರಿಬಿಟ್ಟೇ ಕ್ವಶನ್ ಕೇಳಿರ್ತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಅಂತ ಕೇಳಿರ್ತಾರೆ. ಅಲ್ಲಿ ನಿಮಗೆ ಈ ರೂಲ್ಸ್ ಗೊತ್ತಿರಬೇಕು. ಹಾಗಾದರೆ ಏನದು ರೂಲ್ಸ್ ಅಂದರೆ ವೆನ್ ಎ ನೌನ್ ಹ್ಯಾಸ್ ಬೀನ್ ಮೆನ್ಷನ್ಡ್ ಬಿಫೋರ್. ಯಾವುದೋ ಒಂದು ನೌನ್ ಬಗ್ಗೆ, ಈ ನೌನ್ಗಳಿಗೆ ನಾವು ಆರ್ಟಿಕಲ್ ಬಳಸ್ತೀವಲ್ವ, ಅಥವಾ ಆ ನೌನ್ಗಳನ್ನ ಆಲ್ರೆಡಿ ನಾವು ಒಮ್ಮೆ ಹೇಳಿದ್ವಿ, ಅದ್ರ ಬಗ್ಗೆನೇ ನಾವು ಮತ್ತೆ ಹೇಳ್ತಾ ಹೋಗ್ಬಿಟ್ರೆ ಅದಕ್ಕೆ ದ ಅಂತ ಬಳಸಬೇಕು. ಇದಕ್ಕೆ ಕನ್ನಡದಲ್ಲಿ ಹೇಳೋದಾದರೆ ನೀವು ಒಂದು ಯಾವುದೋ ಕತೆ ಹೇಳಬೇಕಾದ್ರೆ ಹೇಳ್ತಿರ್ತೀರ. ಒಂದೂರಲ್ಲಿ ಒಬ್ಬ ರಾಜ ಇದ್ದ, ಆ ರಾಜನಿಗೆ 3 ಜನ ಮಕ್ಕಳಿದ್ರು. ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ಏನು ಹೇಳ್ತೀರಾ, ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಒಬ್ಬ ಅಂತಂದರೆ ಎ ಅಥವಾ ಆ್ಯನ್ ಅಂತ ನೀವು ಬಳಸಬೇಕಾಗಿರುತ್ತೆ. ಎ ಕಿಂಗ್ ಅಂತ ಬಳಸ್ತೀರಾ. ನೆಕ್ಸ್ಟ್ ಸೆಂಟೆನ್ಸ್ ಅದೇ ರಾಜನ ಬಗ್ಗೆನೇ ನೀವು ಹೇಳೋಕೆ ಹೋದಾಗ ಏನು ಮಾಡ್ತೀರಾ, ಆ ರಾಜನಿಗೆ ಅಂತ ಹೇಳ್ತೀರಾ. ಇಲ್ಲಿ ಆ ಅಂತ ಹೇಳ್ತೀವಲ್ಲ, ಈ ಆ ಅಂದರೆ ಏನು ಅಂತಂದರೆ ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ದ ಅಂತ ಬಳಸ್ತೀವಿ. ಅಂದರೆ ಹಿಂದೆ ಹೇಳಿದ್ವಲ್ಲ ಅದೇ ರಾಜನ ಬಗ್ಗೆ ನಾವಿಲ್ಲಿ ಹೇಳ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ, ಆ ರಾಜನಿಗೆ 3 ಜನ ಮಕ್ಕಳಿದ್ರು ಅಂತಂದರೆ ಹಿಂದೆ ಹೇಳಿದ್ವಲ್ಲ ಅದೇ ರಾಜನ ಬಗ್ಗೆನೇ ಇಲ್ಲಿ ಹೇಳ್ತಾ ಇದ್ದೀವಿ ಅಂತ. ಅಲ್ಲಿ ನೀವು ದ ಅಂತ ಬಳಸೋ ಬದಲಾಗಿ ಮತ್ತೆ ಎ ಅಂತ ಬಳಸಿದರೆ ಏನಾಗುತ್ತೆ ನೋಡಿ, ಸೆಂಟೆನ್ಸ್ ಏನೋ ಕರೆಕ್ಟ್ ಇರ್ತದೆ ಬಟ್ ಮೀನಿಂಗ್ ತುಂಬ ಚೇಂಜ್ ಆಗಿ ಹೋಗ್ಬಿಡ್ತದೆ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ, ಒಬ್ಬ ರಾಜನಿಗೆ 3 ಜನ ಮಕ್ಕಳಿದ್ರು ಅಂತ ನಾನು ಹೇಳಿದರೆ ಫಸ್ಟ್ ಸೆಂಟೆನ್ಸಲ್ಲಿ ಹೇಳಿರೋ ರಾಜನೇ ಬೇರೆ, ಈಗ ಹೇಳ್ತಾ ಇರೋ ರಾಜನೇ ಬೇರೆ ಅಲ್ವಾ. ಆ ರಾಜನಿಗೆ ಅಂತ ಹೇಳಿದಾಗ ಹಿಂದೆ ಹೇಳಿದ್ವಲ್ಲ ಅದೇ ರಾಜನಿಗೆ ಅಂತ ಹೇಳ್ತಾ, ಅದನ್ನೇ ನಾವು ಮೆನ್ಷನ್ಡ್ ಬಿಫೋರ್ ಅಂತ ಹೇಳ್ತಾ ಇದ್ವಿ. ಯಾವುದೋ ಒಂದು ವಸ್ತು ಬಗ್ಗೆ, ಪ್ಲೇಸ್ ಬಗ್ಗೆ, ಪ್ರಾಣಿ ಪಕ್ಷಿ ಬಗ್ಗೆ ನೌನ್ಸ್ ಏನಿರ್ತವೆ, ನೀವು ಒಂದು ಸಾರಿ ಹೇಳಿದಾಗ ಸ್ಟಾರ್ಟಿಂಗಲ್ಲಿ ಹೇಳುವಾಗ ಅದಕ್ಕೆ ಎ ಅಂತ ಬಳಸ್ತೀರಾ. ಅದ್ರ ಬಗ್ಗೆನೇ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಹೇಳ್ತಾ ಹೋಗಬೇಕಾದ್ರೆ ನೀವು ಅಲ್ಲಿ ದ ಅಂತಲೇ ಬಳಸಬೇಕು. ದ ಅಂತ ಬಳಸಲಿಲ್ಲ ಅಂತಂದರೆ ಮುಂಚೆ ಹೇಳಿರೋ ನೌನೇ ಬೇರೆ, ಇಲ್ಲಿ ಹೇಳ್ತಾ ಇರೋ ನೌನೇ ಬೇರೆ ಅಂತ ಅರ್ಥ ಆಗುತ್ತೆ. ಎಕ್ಸಾಂಪಲ್ಸ್ ನೋಡಿ, ಐ ಸಾ ಎ ಡಾಗ್ ಇನ್ ದ ಪಾರ್ಕ್. ಇಲ್ಲಿ ನೋಡಿ ಎ ಡಾಗ್ ಅಂತ ಇದೆ, ಯಾಕಂದರೆ ಫಸ್ಟ್ ಟೈಮ್ ಹೇಳ್ತದೆ ಯಾವುದೋ ಒಂದು ನಾಯಿ. ಐ ಸಾ ಎ ಡಾಗ್ ಇನ್ ದ ಪಾರ್ಕ್. ಒಂದು ಪಾರ್ಕಲ್ಲಿ ನಾನು ಒಂದು ನಾಯಿ ನೋಡಿದೆ ಅಂತ ಹೇಳ್ಬಿಟ್ಟು ಅದೇ ನಾಯಿ ಬಗ್ಗೆ ನೀವು ನೆಕ್ಸ್ಟ್ ಹೇಳ್ಬೇಕಾದ್ರೆ ಏನು ಮಾಡಬೇಕು, ದ ಡಾಗ್ ವಾಸ್ ಚೇಸಿಂಗ್ ದ ಸ್ಕ್ವೇರಲ್ ಅಂತ ಹೇಳಬೇಕು. ಇಲ್ಲಿ ನೀವು ಎ ಡಾಗ್ ಅಂತ ಹೇಳಿಬಿಟ್ರೆ ಆ ನಾಯಿನೇ ಬೇರೆ, ಈ ನಾಯಿನೇ ಬೇರೆ, ಅಲ್ಲಿ 2 ನಾಯಿಗಳಿದ್ವು ಅಂತ ಅರ್ಥ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಸೆಕೆಂಡ್ ಟೈಮ್ ಮೆನ್ಷನ್ ಮಾಡುವಾಗ ಅದಕ್ಕೆ ದ ಅನ್ನೋದನ್ನು ಬಳಸಬೇಕು. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅ ಕಿಂಗ್.
ಈಗ ಆಲ್ರೆಡಿ ಹೇಳಿದ್ನಲ್ಲ ಅದೇ ಉದಾಹರಣೆ. ಇಲ್ಲಿ ಎ ಕಿಂಗ್ ಅಂತ ಇದೆ. ದ ಕಿಂಗ್ ಹ್ಯಾಡ್ 3 ಚಿಲ್ಡ್ರನ್. ಅದೇ ರಾಜನ ಬಗ್ಗೆನೇ ಹೇಳಬೇಕಾದ್ರೆ ನೀವು ಆ ರಾಜನಿಗೆ ಅಂತ ಹೇಳ್ತಿರಲ್ಲ, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ದ ಕಿಂಗ್ ಹ್ಯಾಡ್ 3 ಚಿಲ್ಡ್ರನ್. ಅಥವಾ ನಾವಿಲ್ಲಿ ಎ ಕಿಂಗ್ ಅಂತ ಹೇಳಿಬಿಟ್ರೆ ಸೆಂಟೆನ್ಸನ್ನು ಕರೆಕ್ಟ್ ಆಗುತ್ತೆ. ಬಟ್ ಆ ರಾಜನಿಗೂ ಈ ರಾಜನಿಗೂ ಲಿಂಕ್ ಇರಲ್ಲ, ಅವನೇ ಬೇರೆ ಇವನೇ ಬೇರೆ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಸೆಕೆಂಡ್ ಟೈಮ್ ಮೆನ್ಷನ್ ಮಾಡ್ಬೇಕಾದ್ರೆ ನಾವು ದ ಅಂತಲೇ ಬರಿಬೇಕು. ದೆರ್ ವಾಸ್ ಎ ಟ್ರೀ ಬಿಸೈಡ್ ಮೈ ಹೋಮ್. ಎ ಟ್ರೀ ಅಂತ ಇದೆ, ಯಾವುದೋ ಒಂದು ಮರ, ನಮ್ಮ ಮನೆ ಪಕ್ಕದಲ್ಲಿ ಯಾವುದೋ ಒಂದು ಮರ ಇತ್ತು. ದ ಟ್ರೀ ವಾಸ್ ವೆರಿ ಟಾಲ್. ಆ ಮರ ತುಂಬ ಎತ್ತರವಾಗಿತ್ತು. ಇಲ್ಲಿ ಆ ಅಂತ ಹೇಳಿಲ್ಲ ನೀವು, ಹಾಗೆ ಎ ಅಂತ ಹೇಳಿಬಿಟ್ರಿ ಅಂದರೆ ಬೇರೆ ಗಿಡ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಸೆಕೆಂಡ್ ಟೈಮ್ ಅಲ್ಲಿ ಹೇಳ್ತಿರ್ಬೇಕಾದ್ರೆ ದ ಟ್ರೀ ವಾಸ್ ವೆರಿ ಟಾಲ್ ಅಂತ ಹೇಳಬೇಕು. ತಮಗೆ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫಲ್ಲಿ ಯಾವುದೇ ವ್ಯಕ್ತಿ ಬಗ್ಗೆ ಯಾವುದೋ ವಸ್ತು ಬಗ್ಗೆ ಏನೋ ಹೇಳ್ತಾ ಹೋಗ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಎ ಅಂತ ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಸೆಂಟೆನ್ಸಲ್ಲಿ ಅದ್ರ ಬಗ್ಗೆನೇ ಹೇಳ್ತಾ ಇದ್ರೆ ಅಲ್ಲಿ ಡ್ಯಾಶ್ ಮಾಡಿ ಆರ್ಟಿಕಲ್ ಹಾಕಿ ಅಂತ ನೀವು ಅಲ್ಲಿ ದ ಅಂತಾನೆ ಮೆನ್ಷನ್ ಮಾಡಬೇಕು. ಇದು ಫಸ್ಟ್ ರೂಲ್ಸ್. ವೆನ್ ಎ ನೌನ್ ಹ್ಯಾಸ್ ಬಿನ್ ಮೆನ್ಷನ್ಡ್ ಬಿಫೋರ್, ಒಂದ್ಸರಿ ಮೆನ್ಷನ್ ಮಾಡಿ ಸೆಕೆಂಡ್ ಟೈಮ್ ಅದು ಮೆನ್ಷನ್ ಮಾಡುವಾಗ ದ ಅಂತ ತಾವು ಬರಲೇಬೇಕಾಗತ್ತೆ. ನೆಕ್ಸ್ಟ್ ರೂಲ್ಸ್ ಏನು ಹೇಳುತ್ತೆ ನೋಡಿ, ಯೂಸ್ ದ ವೆನ್ ದೇರ್ ಇಸ್ ಓನ್ಲಿ ಒನ್ ಆಫ್ ಸಮಥಿಂಗ್ ಅಥವಾ ಯೂನಿಕ್ ಥಿಂಗ್ಸ್ ಅಂತ ತಿಳ್ಕೊಳ್ಳಿ. ಯೂನಿಕ್ ಅಂತಂದರೆ ಅಪರೂಪ, ಜಗತ್ತಿನಲ್ಲಿ ಅವು ಒಂದೊಂದೇ ಇರ್ತವೆ, ಮತ್ತೊಂದು ಇರಲ್ಲ. ಅಂಥ ವಸ್ತುಗಳ ಬಗ್ಗೆ ಹೇಳಬೇಕಾದ್ರೆ, ಅಂಥ ನೌನ್ಸ್ಗಳ ಬಗ್ಗೆ ಹೇಳಬೇಕಾದ್ರೆ ನಾವು ಕಡ್ಡಾಯವಾಗಿ ದ ಅನ್ನು ಬಳಸಲೇಬೇಕು. ಎಕ್ಸಾಂಪಲ್ ನೋಡಿ ತಮಗೆ ಗೊತ್ತಾಗುತ್ತೆ. ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಇದೆ, ಅಂದರೆ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ. ಇಲ್ಲಿ ಸನ್ ಅನ್ನೋದೇನಿದೆ, ಸೂರ್ಯ ಅಂತೇನಿದೆ, ಅದು ಒಂದೇ ಇರೋದ್ರಿಂದ ನಾವು ಅಲ್ಲಿ ದ ಅಂತಾನೆ ಬಳಸಬೇಕು. ಅಲ್ಲಿ ದ ಅಂತ ಬಳಸದೇನೆ ನಾವು ಎ ಅಥವಾ ಆ್ಯನ್ ಅಂತ ಬಳಸಿದರೆ ಮೀನಿಂಗ್ ತುಂಬ ಚೇಂಜ್ ಆಗಿ ಹೋಗುತ್ತೆ. ಇಲ್ಲಿ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತಂದರೆ ತಮಗೆಲ್ಲ ಗೊತ್ತಾಗುತ್ತೆ, ಸೂರ್ಯ ಒಬ್ಬನೇ ಇದ್ದಾನೆ, ಅವನು ಪೂರ್ವದಲ್ಲಿ ಉದಯಿಸ್ತಾನೆ. ಅಲ್ಲಿ ನಾವು ದ ಅನ್ನೋ ಬದಲಾಗಿ ಎ ಅಂತ ಬಳಸಿದರೆ ಏನಾಗುತ್ತೆ ನೋಡಿ, ಎ ಸನ್ ರೈಸಸ್ ಇನ್ ದ ಈಸ್ಟ್. ಗ್ರಾಮರ್ ಪ್ರಕಾರ ಈ ಸೆಂಟೆನ್ಸ್ ಪರ್ಫೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಬಟ್ ಮೀನಿಂಗ್ ಏನಾಗುತ್ತೆ, ಎ ಸನ್ ರೈಸಸ್ ಇನ್ ದ ಈಸ್ಟ್ ಅಂದರೆ ಒಬ್ಬ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ. ಒಬ್ಬ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ಅಂದರೆ ಏನರ್ಥ ಆಗುತ್ತೆ, ಇನ್ನೊಬ್ಬ ಸೂರ್ಯ ಇರಬೇಕೇನೋ ಅಥವಾ ಅವನು ಬೇರೆ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ಏನೋ ಅಂತ ಅರ್ಥ ಆಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಆಗಬಾರ್ದು ಅಂತಂದರೆ ನಾವು ದ ಅನ್ನೇ ಬಳಸಬೇಕು. ಅಥವಾ ನಾನು ಮಾತಾಡಬೇಕಾದ್ರೆ ನನ್ನ ಒಬ್ಬ ಮಗ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳಿಬಿಟ್ರೆ ನಿಮಗೆ ಜನರಲಾಗಿ ಏನರ್ಥ ಆಗುತ್ತೆ, ನಾನು ಒಬ್ಬ ಮಗ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ತದೆ ಇನ್ನೊಬ್ಬ ಮಗನೂ ಇರಬೇಕು ಅಂತ. ಅದಕ್ಕೆ ನಾನು ಒಬ್ಬನೇ ಇದ್ದರೆ ಏನಂತ ಹೇಳಬೇಕು, ನನ್ನ ಮಗ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳಿಬಿಟ್ರೆ ಅಲ್ಲಿ ಸಮಸ್ಯೆನೇ ಇರಲ್ಲ, ಯಾವುದೇ ಅನುಮಾನ ಡೌಟ್ಸ್ ಅನ್ನೋದಿರಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ಈ ಯೂನಿಕ್ ಆಬ್ಜೆಕ್ಟ್ಸ್ಗಳು ಇರ್ತವೆ, ನೌನ್ಸ್ಗಳು ಏನಿರ್ತವೆ, ಇವುಗಳಿಗೆ ನಾವು ದ ಅಂತಲೇ ಬಳಸಬೇಕು. ದ ಸನ್ ರೈಸಸ್ ಇನ್ ದ ಈಸ್ಟ್, ದ ಮೂನ್ ಲುಕ್ಸ್ ಬ್ರೈಟ್ ಟು ನೈಟ್ ಅಲ್ವಾ. ದ ತಾಜ್ ಮಹಲ್ ಈಸ್ ಇನ್ ಆಗ್ರಾ, ದ ಗ್ರೇಟ್ ವಾಲ್ ಆಫ್ ಚೀನಾ ಕ್ಯಾನ್ ಬಿ ಸೀನ್ ಫ್ರಮ್ ಸ್ಪೇಸ್. ಇಲ್ಲಿ ನೋಡಿ, ಇವು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್. ಈ ತಾಜ್ ಮಹಲ್ ಆಗಲಿ, ಗ್ರೇಟ್ ವಾಲ್ ಆಫ್ ಚೀನಾ ಆಗಲಿ, ಇವೆಲ್ಲ ಒಂದೊಂದೇ ಇರೋವು. ಹಾಗಾಗಿ ನಾವು ಇದಕ್ಕೆ ದ ಅಂತಲೇ ಬಳಸಬೇಕು. ತಾಜ್ ಮಹಲ್ ಒಂದು ಮಿನಿಯೇಚರ್ ನಿಮ್ಮ ಮನೇಲಿ ಇರ್ಬೋದು, ಶೋಕೇಸಲ್ಲಿ ತಂದಿಟ್ಟಿರ್ತೀರ ಟೂರ್ಗೆ ಹೋದಾಗ, ಟ್ರಿಪ್ಗೆ ಹೋದಾಗ. ಸರ್ ತಾಜ್ ಮಹಲ್ ಆಗ್ರಾದಾಗ ಅಷ್ಟೇ ಇಲ್ಲ, ನಮ್ಮ ಮನೆ ಶೋಕೇಸಲ್ಲೂ ಇದೆಯಲ್ಲ, ಅದು ತಾಜ್ ಮಹಲ್ ಅಲ್ವಾ, ಹಾಗಾದರೆ ನಾವು ಅಲ್ಲಿ ದ ಅಂತಲೇ ಯಾಕೆ ಬಳಸಬೇಕು ಅಂತ ತಮಗೆ ಅನ್ನಿಸ್ಬೋದು. ಬಟ್ ರಿಯಲ್ ತಾಜ್ ಮಹಲ್ ಇರೋದು ಒಂದೇನೆ, ನಿಮ್ಮ ಮನೇಲಿ ಇರೋದು ಅದರ ಮಿನಿಯೇಚರ್, ಅದರ ಕಾಪಿ ಮಾತ್ರ ಇರೋದು. ಬಟ್ ರಿಯಲ್ ಆಗಿರ್ತಕ್ಕಂಥದ್ದು, ನಿಜವಾಗಿರ್ತಕ್ಕಂಥದ್ದು ಒಂದೇ ತಾಜ್ ಮಹಲ್ ಇದೆ, ಮತ್ತೊಂದು ತಾಜ್ ಮಹಲ್ ಭೂಮಿ ಮೇಲೆ ಇಲ್ಲ. ಹಾಗಾಗಿ ನಾವು ದ ತಾಜ್ ಮಹಲ್ ಅಂತಲೇ ಕರಿಬೇಕು. ದ ಕುತುಬ್ ಮಿನಾರ್ ಈಸ್ ಇನ್ ಡೆಲ್ಲಿ, ಕುತುಬ್ ಮಿನಾರ್ ಕೂಡ ಒಂದೇ ಇದೆ. ದ ಹೈಕೋರ್ಟ್ ಆಫ್ ಕರ್ನಾಟಕ ಈಸ್ ಇನ್ ಬೆಂಗಳೂರು. ಹೈಕೋರ್ಟ್ ಅನ್ನೋದು ಒಂದು ರಾಜ್ಯಕ್ಕೆ ಒಂದೇ ಇರ್ತದೆ ಅಲ್ವಾ. ದ ಹೈಕೋರ್ಟ್ ಆಫ್ ಕರ್ನಾಟಕ ಈಸ್ ಇನ್ ಬೆಂಗಳೂರು ಅಂತಂದರೆ ಯಾವ ಹೈಕೋರ್ಟ್ ಅಂತ ನಾವು ಕೇಳಕ್ಕೆ ಬರಲ್ಲ, ಯಾಕೆಂದರೆ ಒಂದು ರಾಜ್ಯಕ್ಕೆ ಒಂದೇ ಹೈಕೋರ್ಟ್ ಇರ್ತದೆ. ದ ಸುಪ್ರೀಂ ಕೋರ್ಟ್ ಅಂತ ಕರೆದಾಗ ಒಂದು ದೇಶಕ್ಕೆ ಒಂದೇ ಇರ್ತದೆ, ಮತ್ತೊಂದು ಸುಪ್ರೀಂ ಕೋರ್ಟ್ ಇರಲ್ಲ. ಅದರ ಬ್ರಾಂಚಸ್ಗಳು ಇರಬಹುದು, ಹೈಕೋರ್ಟ್ ಹಿಂಗೆಲ್ಲ ಸಂಚಾರಿ ಪೀಠ ಅಂತೆಲ್ಲ ಮಾಡಿರ್ತಾರೆ. ಬಟ್ ಒಂದೊಂದೇ ಇರೋದ್ರಿಂದ ನಾವು ಅದಕ್ಕೆ ದ ಅಂತ ಬಳಸಬೇಕು. ಮತ್ತು ನೋಡಿ, ದ ಬೈಬಲ್ ಈಸ್ ಎ ಹೋಲಿ ಬುಕ್. ಇಲ್ಲಿ ಬೈಬಲ್ ಇರ್ಬೋದು, ದ ಭಗವದ್ಗೀತಾ, ದ ರಾಮಾಯಣ, ದ ವೇದಾಸ್, ಈ ಥರ ಹೋಲಿ ಸ್ಕ್ರಿಪ್ಚರ್ಸ್ ಏನಿದಾವೆ, ರಿಲಿಜಿಯಸ್ ಸ್ಕ್ರಿಪ್ಚರ್ಸ್ ಏನಿದಾವೆ, ಅವೆಲ್ಲಗಳಿಗೂ ಕೂಡ ನಾವು ದ ಅಂತಾನೆ ಬಳಸಬೇಕು. ಸರ್ ಬೈಬಲ್ ಎಲ್ಲರೂ ಮನೇಲಿ ಒಂದೊಂದು ಇರ್ತಾವಲ್ಲ, ಭಗವದ್ಗೀತೆ ಎಲ್ಲರೂ ಮನೇಲಿ ಇರ್ತಾವಲ್ಲ, ಒಂದೇ ಅಂತ ಹೆಂಗೆ ಹೇಳೋದಂದ್ರೆ ಅದಿರೋದು ಒಂದೇನೆ, ಬಟ್ ಎಲ್ಲರೂ ಮನೇಲಿ ಇರೋದು ಅದರ ಕಾಪೀಸ್ಗಳು ಅಲ್ವಾ. ನಮ್ಮ ಮನೇಲಿರೋ ಭಗವದ್ಗೀತೆ ಬೇರೆ ಇರ್ತದೆ, ನಿಮ್ಮ ಮನೇಲಿರೋ ಭಗವದ್ಗೀತೆನೇ ಬೇರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಭಗವದ್ಗೀತೆ ಒಂದೇ ಆಗಿರೋದ್ರಿಂದ, ರಾಮಾಯಣ ಒಂದೇ ಆಗಿರೋದ್ರಿಂದ ಅವುಗಳಿಗೆ ನಾವು ದ ಅಂತಾನೆ ಬಳಸಬೇಕು. ಈ ಒಂದು ಪಾಯಿಂಟಲ್ಲಿ ತಾವು ನೆನ್ಪಿಟ್ಕೊಳ್ಳಿ, ಯೂನಿಕ್ ಆಬ್ಜೆಕ್ಟ್ಸ್ ಜಗತ್ತಿನಲ್ಲಿ ಒಂದೊಂದೇ ಇರುವಂಥವು, ಅಥವಾ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಇರ್ಬೋದು, ರಿಲಿಜಿಯಸ್ ಸ್ಕ್ರಿಪ್ಚರ್ಸ್ ಇರ್ಬೋದು, ಅವೆಲ್ಲವುಗಳಿಗೆ ನಾವು ದ ಅನ್ನೋ ಆರ್ಟಿಕಲನ್ನೇ ಬಳಸಬೇಕು.
ಇನ್ನು ನೆಕ್ಸ್ಟ್ ರೂಲ್ಸ್ ಏನು ಹೇಳುತ್ತೆ ನೋಡಿ, ಯೂಸ್ ದ ವಿತ್ ಜಿಯೋಗ್ರಫಿಕಲ್ ಫ್ಯೂಚರ್ಸ್. ಭೌಗೋಳಿಕ ಕೆಲವೊಂದು ಲಕ್ಷಣಗಳು, ಕೆಲವೊಂದು ಪ್ರದೇಶಗಳಿಗೂ ಕೂಡ ನಾವು ದ ಅಂತ ಯೂಸ್ ಮಾಡಬೇಕಾಗತ್ತೆ. ಹಾಗಾದರೆ ಯಾವ್ಯಾವುದಕ್ಕೆ ನೋಡಿ, ಫಸ್ಟ್ ಒನ್ ರಿವರ್ಸ್, ನದಿಗಳ ಬಗ್ಗೆ ಹೇಳಬೇಕಾದ್ರೆ ನಾವು ದ ಅಂತ ಬಳಸಬೇಕು. ದ ನೈಲ್, ದ ಗಂಗಾ, ದ ಕಾವೇರಿ, ಆ ನದಿಗಳ ಬಗ್ಗೆ ಎಲ್ಲೇ ಬಂದರೂ ಕೂಡ ನೀವು ದ ಅಂತಾನೆ ಬಳಸಬೇಕು. ನೆಕ್ಸ್ಟ್ ಓಷನ್ಸ್ ಆ್ಯಂಡ್ ಸೀಸ್, ಸಮುದ್ರಗಳು, ಸಾಗರಗಳು ಏನಿದಾವೆ ಅವುಗಳಿಗೂ ಕೂಡ ದ ಪೆಸಿಫಿಕ್ ಓಷನ್, ದ ಮೆಡಿಟರೇನಿಯನ್ ಸಿ ಅಲ್ವಾ, ಹಿಂದೂ ಮಹಾಸಾಗರ, ಇವೆಲ್ಲ ಏನಿದಾವೆ ಸಮುದ್ರಗಳು, ಸಾಗರಗಳು, ಇವುಗಳಿಗೂ ಕೂಡ ನಾವು ದ ಅಂತ ಬಳಸಬೇಕು. ನೆಕ್ಸ್ಟು ಮೌಂಟೇನ್ ರೇಂಜಸ್, ಇಲ್ಲಿ ಮೌಂಟೇನ್ ಅಂತ ಹೇಳ್ತಾ ಇಲ್ಲ, ಮೌಂಟೇನ್ ರೇಂಜಸ್ ಅಂತ ಹೇಳ್ತಾರೆ ನೋಡಿ. ಈ ಬೆಟ್ಟಗಳ ಸಾಲುಗಳೇನಿರ್ತವೆ ಅವುಗಳಿಗೆ ಒಂದೊಂದು ಹೆಸರಿರ್ತದೆ. ದ ಹಿಮಾಲಯಾಸ್, ಹಿಮಾಲಯ ಅಂದರೆ ಒಂದೇ ಬೆಟ್ಟ ಅಲ್ಲ, ಅಲ್ಲಿ ತುಂಬ ಬೆಟ್ಟಗಳಿದಾವೆ, ಅದೆಲ್ಲದಕ್ಕೂ ಸೇರಿಬಿಟ್ಟು ನಾವು ಮೌಂಟೇನ್ ರೇಂಜ್ ಅಂತ ಕರಿತೀವಿ. ದ ಹಿಮಾಲಯಾಸ್, ದ ವೆಸ್ಟರ್ನ್ ಘಾಟ್ಸ್, ದ ಅಲ್ಪ್ಸ್ ಅಂತ ಈ ಬೆಟ್ಟ ಗುಡ್ಡಗಳ ಒಂದು ಸಾಲು ಏನಿರ್ತದೆ ಅದಕ್ಕೆ ನಾವು ಹೇಳಬೇಕಾದ್ರೆ ದ ಅಂತ ಬಳಸಬೇಕು. ಇನ್ನು ನೆಕ್ಸ್ಟ್ ಗ್ರೂಪ್ಸ್ ಆಫ್ ಐಲ್ಯಾಂಡ್ಸ್, ಈ ದ್ವೀಪಗಳು ಏನಿರ್ತವೆ ಒಂದೊಂದೇ ಇಂಡಿವಿಜುವಲ್ ದ್ವೀಪ ಅಲ್ಲ, ಆ ಗುಂಪುಗಳಿಗೇನೆ ಒಂದು ಹೆಸರಿರ್ತದೆ. ದ ಫಿಲಿಪೈನ್ಸ್, ದ ಲಕ್ಷದ್ವೀಪ ಅಲ್ವಾ, ದ ಅಂಡಮಾನ್ ಅಂಡ್ ನಿಕೋಬಾರ್, ಈ ಥರ ಎಲ್ಲ ಕೆಲವೊಂದು ಗುಂಪುಗಳು ಏನಿರ್ತವೆ ಐಲ್ಯಾಂಡ್ದು, ಅದನ್ನು ಹೇಳಬೇಕಾದ್ರೆ ನಾವು ದ ಅಂತಾನೆ ಹೇಳಬೇಕು. ಇನ್ನು ನೆಕ್ಸ್ಟ್ ಡೆಸರ್ಟ್ಸ್ ಅಂತ ಇದೆ ನೋಡಿ, ಅಂದರೆ ಮರುಭೂಮಿಗಳು. ಈ ಮರುಭೂಮಿ ಬಗ್ಗೆ ಹೇಳಬೇಕಾದ್ರೂ ಕೂಡ ನಾವು ದ ಅನ್ನೇ ಬಳಸಬೇಕು. ದ ಸಹಾರಾ ಅಂತ ಹೇಳ್ಬೋದು, ದ ಥಾರ್ ಡೆಸರ್ಟ್ ಅಂತ ಹೇಳ್ಬೋದು. ಈ ಮರುಭೂಮಿಗಳ ಬಗ್ಗೆ ಹೇಳಬೇಕಾದ್ರೂ ಕೂಡ ದ ಅಂತಾನೆ ಬಳಸಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಫಾರ್ ಕಂಟ್ರೀಸ್ ವಿತ್ ಪ್ಲೂರಲ್ ನೇಮ್ಸ್ ಆರ್ ವಿತ್ ರಿಪಬ್ಲಿಕ್, ಕಿಂಗ್ಡಮ್ ಆರ್ ಸ್ಟೇಟ್ಸ್, ಕೆಲವೊಂದು ದೇಶಗಳಿಗೆ ಈ ಥರ ಹೆಸರಿರ್ತವೆ. ರಿಪಬ್ಲಿಕ್ ಆಫ್ ಅಂತ ಇರ್ತದೆ, ಅಥವಾ ಕಿಂಗ್ಡಮ್, ಯುನೈಟೆಡ್ ಕಿಂಗ್ಡಮ್ ಇದೆ ನೋಡಿ, ಅಥವಾ ಸ್ಟೇಟ್ಸ್ ಅಂತ ಇದೆ ಅಲ್ವಾ, ಯುನೈಟೆಡ್ ಸ್ಟೇಟ್ಸ್ ಅಂತ ಇದೆ. ಇವುಗಳೇನಾದ್ರು ಬಂದಿದ್ರೆ ನೀವು ದ ಅಂತ ಬಳಸಬೇಕು. ಫಾರ್ ಎಕ್ಸಾಂಪಲ್ ದ ಯುನೈಟೆಡ್ ಸ್ಟೇಟ್ಸ್ ಅಂತಾನೆ ಹೇಳಬೇಕು, ದ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಬೇಕು, ದ ನೆದರ್ಲ್ಯಾಂಡ್ಸ್ ಅಂತ ಹೇಳಬೇಕು. ಬಟ್ ಇಲ್ಲಿ ಒಂದನ್ನು ನೆನ್ಪಿಟ್ಕೊಂಡ್ಬಿಡಿ, ಡೋಂಟ್ ಯೂಸ್ ವಿತ್ ಕಂಟ್ರೀಸ್. ಇಂಡಿವಿಜುವಲ್ ಕಂಟ್ರೀಸ್ ಏನಿದಾವೆ, ಇಂಡಿಯಾ ಇರ್ಬೋದು, ಚೀನಾ ಇರ್ಬೋದು, ಜಪಾನ್ ಇರ್ಬೋದು, ಇಂಥ ಇಂಡಿವಿಜುವಲ್ ಕಂಟ್ರಿಗಳಿಗೆ ನೀವು ದ ಅಂತ ಬಳಸಬಾರ್ದು. ಯಾವುದಕ್ಕೆ ಬಳಸ್ಬೇಕಂದ್ರೆ ಗ್ರೂಪ್ ಆಫ್ ಕಂಟ್ರೀಸ್ ಇರ್ತದೆ ಅಥವಾ ಗ್ರೂಪ್ ಆಫ್ ಸ್ಟೇಟ್ಸ್ ಏನಿರ್ತವೆ ಅದಕ್ಕೆ ಒಂದು ಹೆಸರು ಇರ್ತದೋ ಅದಕ್ಕೆ ಮಾತ್ರ ನೀವು ದ ಅಂತ ಬಳಸಬೇಕೇ ಹೊರತು ಇಂಡಿವಿಜುವಲ್ ಕಂಟ್ರಿಗಳಿಗೆ ಬಳಸೋ ಹಾಗಿಲ್ಲ. ಹಾಗೆಯೇ ಮೌಂಟೇನ್ ರೇಂಜಸ್ಗಳಿಗೆ ದ ಅಂತ ಬಳಸಬೇಕೇ ಹೊರತು ಸಿಂಗಲ್ ಮೌಂಟೇನ್ಸ್ಗಳಿಗೆ ನಾವು ಬಳಸೋ ಹಾಗಿಲ್ಲ. ಮೌಂಟ್ ಎವರೆಸ್ಟ್ ಇದೆ, ದ ಮೌಂಟ್ ಎವರೆಸ್ಟ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಮೌಂಟ್ ಎವರೆಸ್ಟ್ ಅಂತ ಹೇಳಿಬಿಟ್ರೆ ಸಾಕು. ಹಾಗೆ ಲೇಕ್ಸ್ ಇರ್ತವೆ ಅವುಗಳಿಗೆಲ್ಲ ನಾವು ದ ಅನ್ನ ಬಳಸೋ ಹಾಗಿಲ್ಲ, ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ಇನ್ನು ನೆಕ್ಸ್ಟ್ ರೂಲ್ಸ್ ಏನು ಹೇಳುತ್ತೆ ನೋಡಿ, ಯೂಸ್ ದ ವಿತ್ ಸೂಪರ್ಲೇಟಿವ್ಸ್ ಆ್ಯಂಡ್ ಆರ್ಡಿನಲ್ ನಂಬರ್ಸ್. ಈ ರೂಲ್ಸನ್ನು ಸ್ವಲ್ಪ ನೀಟಾಗಿ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಹೈಸ್ಕೂಲ್ನಲ್ಲಿ ಇದನ್ನು ಜಾಸ್ತಿ ಕೇಳ್ತಾ ಇರ್ತಾರೆ. ಅಲ್ಲಿ ಒಂದು ಸಿಂಗಲ್ ಸೆಂಟೆನ್ಸನ್ನು ಕೊಟ್ಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದಾಗ ಅಲ್ಲಿ ಸೂಪರ್ಲೇಟಿವ್ ಇರ್ತದೆ, ಇಲ್ಲಾಂದರೆ ಒಂದು ಆರ್ಡಿನಲ್ ನಂಬರ್ ಇರ್ತದೆ. ಹಾಗಾದರೆ ಸೂಪರ್ಲೇಟಿವ್ಸ್ ಅಂದರೆ ಏನು ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಡಿಗ್ರಿ ಆಫ್ ಕಂಪ್ಯಾರಿಸನನ್ನು ತಾವು ಕಲ್ತ್ಕೊಂಡಿದ್ರೆ ಅಲ್ಲಿ 3 ಡಿಗ್ರಿ ಇರ್ತದೆ. ಅಡ್ಜೆಕ್ಟಿವ್ ಬಗ್ಗೆ ಹೇಳಬೇಕಾದ್ರೆ ಇದನ್ನು ಹೇಳಿಕೊಟ್ಟಿರ್ತಾರೆ. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಅಂತ ಇರ್ತದಲ್ಲ, ಆ ಲಾಸ್ಟಲ್ಲಿ ಬರ್ತದೆ ನೋಡಿ ಸೂಪರ್ಲೇಟಿವ್ ಡಿಗ್ರಿ ಅಂತ, ಅದನ್ನೇ ಇಲ್ಲಿ ಸೂಪರ್ಲೇಟಿವ್ಸ್ ಅಂತ ಕೇಳಿದ್ದಾರೆ. ಇದು ಹೇಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ. ಈಗ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್, ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್, ಲಾಂಗ್, ಲಾಂಗರ್, ಲಾಂಗೆಸ್ಟ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಲಾಸ್ಟಲ್ಲಿ ಬರ್ತದೆ ನೋಡಿ, ಬೆಸ್ಟ್ ಇರ್ಬೋದು, ಮೋಸ್ಟ್ ಇರ್ಬೋದು, ಬಿಗ್ಗೆಸ್ಟ್ ಇರ್ಬೋದು, ಯಂಗೆಸ್ಟ್ ಇರ್ಬೋದು, ಸ್ಮಾಲೆಸ್ಟ್ ಇರ್ಬೋದು, ಎಸ್ ಟಿ ಅಂತ ಬರ್ತದಲ್ಲ ಅದನ್ನು ತಾವು ಸೂಪರ್ಲೇಟಿವ್ಸ್ ಅಂತ ಐಡೆಂಟಿಫೈ ಮಾಡಿಬಿಡ್ಬೋದು. ಅಂಥದ್ರ ಬಗ್ಗೆ ನಾವು ಏನಾದ್ರು ಹೇಳ್ತಾ ಇದ್ರೆ ಸೂಪರ್ಲೇಟಿವ್ ಡಿಗ್ರಿ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ನಾವು ಕಡ್ಡಾಯವಾಗಿ ದ ಅನ್ನೇ ಬಳಸಬೇಕು. ಎಕ್ಸಾಂಪಲ್ ನೋಡಿ, ಸಿ ಇಸ್ ದ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್. ಸಿ ಇಸ್ ದ ಬೆಸ್ಟ್ ಅಂತಲೇ ಹೇಳಬೇಕು, ಎ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಬೆಸ್ಟ್ ಅಂದರೆ ಒಬ್ಬರೇ ಇರ್ತಾರೆ. ಅತ್ಯುತ್ತಮ ಅಂತ ಹೇಳ್ಬೇಕಾರೆ, ಅತಿ ಉತ್ತಮ ಅಂತ ಹೇಳ್ಬೇಕಾದ್ರೆ ಒಬ್ಬರೇ ಇರ್ತಾರೆ. ಅದಕ್ಕೆ ಹಿ ಇಸ್ ದ ಟಾಲೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಇಲ್ಲಿ ಟಾಲೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಆಗಿರೋದ್ರಿಂದ ದ ಟಾಲೆಸ್ಟ್. ಇಲ್ಲಿ ನೀವು ಎ ಟಾಲೆಸ್ಟ್ ಅಂತ ಬಳಸಬಾರ್ದು, ಯಾಕಂದರೆ ಎಲ್ಲಕ್ಕಿಂತ ಎತ್ತರ ಅಂತಂದ್ರೆ ಒಬ್ಬನೇ ಇರ್ತಾನೆ. ಸೊ ಅವನ ಬಗ್ಗೆ ಹೇಳಬೇಕಾದ್ರೆ ನಾವು ದ ಟಾಲೆಸ್ಟ್ ಅಂತಲೇ ಹೇಳಬೇಕು. ದ ಸಹರಾ ಈಸ್ ದ ಲಾರ್ಜೆಸ್ಟ್ ಡೆಸರ್ಟ್. ಇಲ್ಲಿ ನೋಡಿ ಲಾರ್ಜೆಸ್ಟ್ ಅಂತ ಇದೆ, ಇದು ಸೂಪರ್ಲೇಟಿವ್ ಆಗಿರೋದ್ರಿಂದ ನೀವು ಅಲ್ಲಿ ದ ಅಂತಲೇ ಬಳಸಬೇಕು. ದಿಸ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಬುಕ್. ಮೋಸ್ಟ್ ಇಂಟ್ರೆಸ್ಟಿಂಗ್, ಮೋಸ್ಟ್ ಅಂತಿದೆಯಲ್ಲ, ಸೊ ಅದು ಸೂಪರ್ಲೇಟಿವ್, ಹಾಗಾಗಿ ನಾವು ಅದ್ರ ಹಿಂದೆ ದ ಅನ್ನು ಹಾಕಲೇಬೇಕು. ನೆಕ್ಸ್ಟ್ ಇನ್ನು ಆರ್ಡಿನಲ್ ನಂಬರ್ಸ್. ಈ ಆರ್ಡಿನಲ್ ನಂಬರ್ಸ್ ಯಾವುದು ಅಂತ ಕೆಲವೊಬ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಈ ರೋಮನ್ ನಂಬರ್ಸ್ಗಳನ್ನ ಹೇಳ್ತಾರೆ ನೋಡಿ, ಅದನ್ನು ನೀವು ಹೇಗೆ ಓದ್ತೀರಾ? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಬರೀತೀರಾ, ಅಥವಾ ಫಸ್ಟ್ ಮೇನು, ಸೆಕೆಂಡ್ ಮೇನ್ ಅಂತೆಲ್ಲ ಹೇಳ್ತಿರ್ತೀವಲ್ಲ, ಈ ಥರ 1, 2, 3 ಅಂತಲ್ಲ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಈ ಥರ ಹೇಳ್ತಾ ಹೋಗ್ತೀವಲ್ಲ, ಇವಕ್ಕೆ ಆರ್ಡಿನಲ್ ನಂಬರ್ಸ್ ಅಂತ ಕರೀತಾರೆ. ಅಂಥವುಗಳನ್ನ ಹೇಳಬೇಕಾದ್ರೂ ಕೂಡ ನಾವು ದ ಅನ್ನೇ ಬಳಸಬೇಕು. ಇಟ್ ವಾಸ್ ದ ಫಸ್ಟ್ ಟೈಮ್ ಐ ವಿಸಿಟೆಡ್ ಪ್ಯಾರಿಸ್.
ಫಸ್ಟ್ ಅಂತ ಅನ್ನೋದು ಆರ್ಡಿನಲ್ ನಂಬರ್ ಆಗಿರೋದ್ರಿಂದ ದ ಫಸ್ಟ್ ಅಂತಾನೆ ಹೇಳಬೇಕು. ದಿಸ್ ಈಸ್ ದ ಥರ್ಡ್ ಟೈಮ್ ಐ ಆಮ್ ಟೆಲ್ಲಿಂಗ್. ಥರ್ಡ್ ಅನ್ನುವಂಥದ್ದು ಆರ್ಡಿನಲ್ ನಂಬರ್ ಆಗಿರೋದು ದ ಥರ್ಡ್ ಅಂತಾನೆ ಹೇಳಬೇಕು. ರವಿ ಸೆಕೆಂಡ್ ಟಾಪರ್ ಇನ್ ದ ಕ್ಲಾಸ್ ಅಂತ ಹೇಳಬೇಕಾದ್ರೆ ದ ಸೆಕೆಂಡ್ ಅಂತಾನೆ ಹೇಳಬೇಕು. ಟುಮಾರೋ ಈಸ್ ದ 21st ಆಫ್ ಸೆಪ್ಟೆಂಬರ್. 21st ಅನ್ನೋದು ಕೂಡ ಆರ್ಡಿನಲ್ ನಂಬರ್. ಸೊ ಹಾಗಾಗಿ ನಾವು ದ ಅಂತ ಬರಿಬೇಕು. ತಾವು ಹೇಳ್ತಾರೆ 20th ಸೆಂಚುರಿ, 21st ಸೆಂಚುರಿ ಅಂತೆಲ್ಲ ಹೇಳ್ಬೇಕಾದ್ರೆ ಅವೆಲ್ಲ ಆರ್ಡಿನಲ್ ನಂಬರ್ಸ್. ಸೊ ಅದಕ್ಕೆ ನೀವೇನು ಹೇಳಬೇಕು? ದ 20th ಸೆಂಚುರಿ, ದ 19th ಸೆಂಚುರಿ, ದ 18th ಸೆಂಚುರಿ. ಸೊ ಈ ಆರ್ಡಿನಲ್ ನಂಬರ್ಸ್ಗಳನ್ನ ಹೇಳಬೇಕಾದ್ರೂ ಕೂಡ ತಾವು ದ ಅನ್ನ ಕಡ್ಡಾಯವಾಗಿ ಬಳಸಲೇಬೇಕು. ಬಳಸಿಲ್ಲ ಅಂತಂದರೆ ಅದು ತಪ್ಪಾಗಿಬಿಡುತ್ತೆ. ಇನ್ನು ಮುಂದಿನ ರೂಲ್ಸ್ ಏನು ಹೇಳುತ್ತೆ ನೋಡಿ. ಯೂಸ್ ದ ವಿತ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಇನ್ವೆನ್ಷನ್ಸ್ ಇನ್ ಜನರಲ್ ಸ್ಟೇಟ್ಮೆಂಟ್. ಇನ್ಸ್ಟ್ರೂಮೆಂಟ್ಗಳಿರ್ಬೋದು ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರ್ಬೋದು, ಜನರಲ್ ಆಗಿ ನೀವು ಅದ್ರ ಬಗ್ಗೆ ಹೇಳಬೇಕಾದ್ರೆ ದ ಅಂತ ಬರಿಬೇಕಾಗುತ್ತೆ. ಹಾಗೆ ಇನ್ವೆನ್ಷನ್ಸ್, ಕೆಲವೊಂದು ವಸ್ತುಗಳನ್ನ ಕೆಲವೊಂದು ಇನ್ಸ್ಟ್ರೂಮೆಂಟ್ಗಳನ್ನ ಕಂಡು ಹಿಡಿದಿರಲ್ಲ ಅಂಥ ಇನ್ವೆನ್ಷನ್ಗಳಿಗೂ ಕೂಡ ನಾವು ದ ಅಂತಾನೆ ಬಳಸಬೇಕಾಗುತ್ತೆ. ಎಕ್ಸಾಂಪಲ್ ನೋಡಿ, ಹಿ ಪ್ಲೇಸ್ ದ ಪಿಯಾನೋ. ಪಿಯಾನೋ ಅನ್ನೋದು ತುಂಬ ಇದ್ದಾವೆ, ಬಟ್ ಪಿಯಾನೋ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ ಇದೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ. ಅದನ್ನು ನಾವು ಜನರಲ್ ಆಗಿ ಪಿಯಾನೋ ಅಂತ ಹೇಳ್ತಾ ಇರೋದ್ರಿಂದ ದ ಪಿಯಾನೋ ಅಂತ ಹೇಳಬೇಕು. ಶಿ ಈಸ್ ಲರ್ನಿಂಗ್ ಟು ಪ್ಲೇ ದ ಗಿಟಾರ್. ಗಿಟಾರ್ನ ನುಡಿಸೋದಕ್ಕೆ ಕಲಿತಾ ಇದ್ದಾಳೆ. ಜನರಲ್ ಆಗಿ ಗಿಟಾರ್, ಯಾವ ಗಿಟಾರ್ ನುಡಿಸೋದಕ್ಕೆ ಕಲಿತಾ ಇದ್ದಾಳೆ ಅಂದರೆ ಒಟ್ಟಿನಲ್ಲಿ ಗಿಟಾರ್ ಅಷ್ಟೇ. ಎಲ್ಲ ಗಿಟಾರ್ ಒಂದೇ ಅಂತ ಹೇಳಬೇಕಾದ್ರೆ ನಾವು ದ ಗಿಟಾರ್ ಅಂತಾನೆ ಬಳಸಬೇಕು. ರವಿ ಕ್ಯಾನ್ ಪ್ಲೇ ದ ಡ್ರಮ್ಸ್. ರವಿ ಡ್ರಮ್ನ ನುಡಿಸಬಲ್ಲ, ನುಡ್ಸೋಕೆ ಗೊತ್ತು ಅಂತ ಹೇಳ್ಬೇಕಾದ್ರೆ ಯಾವ ಡ್ರಮ್ ಅಂತ ಕೇಳಲ್ಲ. ಡ್ರಮ್ಸ್ ಅಂತಂದ್ರೆ ಜನರಲ್ ಆಗಿ ಹೇಳ್ತೀವಲ್ಲ ನಾವು, ಅದಕ್ಕೆ ಅವಾಗ ದ ಅಂತಾನೆ ಇಳಿಸ್ಬೇಕು. ಇನ್ನು ಇನ್ವೆನ್ಷನ್ ನೋಡಿ, ದ ಟೆಲಿಫೋನ್ ಚೇಂಜ್ಡ್ ಕಮ್ಯುನಿಕೇಷನ್. ದ ಟೆಲಿಫೋನ್, ಟೆಲಿಫೋನ್ ಅಂತಂದ್ರೆ ಯಾವುದೋ ಒಂದು ಟೆಲಿಫೋನ್ ಚೇಂಜ್ ಮಾಡಿಲ್ಲ, ಟೋಟಲ್ ಟೆಲಿಫೋನ್ ಅನ್ನೋದು ಜನರಲ್ ಆಗಿ ಹೇಳ್ತಿರ್ಬೇಕಾದ್ರೆ ನಾವು ಅದೊಂದು ಇನ್ವೆನ್ಷನ್ ಆಗಿರೋದ್ರಿಂದ ಅಲ್ಲಿ ನಾವು ದ ಟೆಲಿಫೋನ್ ಅಂತಾನೆ ಹೇಳಬೇಕು. ದ ಕಂಪ್ಯೂಟರ್ ಅಂತ ಹೇಳಬೇಕು, ದ ಕ್ಯಾಲ್ಕುಲೇಟರ್ ಅಂತಾನೆ ಹೇಳಬೇಕು ಅಲ್ವಾ. ದ ಟಿವಿ ಅಂತಾನೆ ಹೇಳಬೇಕು. ಜನರಲ್ ಆಗಿ ಟಿವಿ ಬಗ್ಗೆ ಹೇಳಬೇಕಾದ್ರೆ ನಾವು ದ ಅಂತಾನೆ ಹೇಳಬೇಕು. ಅಥವಾ ಯಾವುದೋ ಒಂದು ಟಿವಿ ಬಗ್ಗೆ, ಯಾವುದೋ ಒಂದು ಕಂಪ್ಯೂಟರ್ ಬಗ್ಗೆ ಹೇಳ್ತಾ ಇದ್ರೆ ನೀವು ಅಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಜನರಲ್ ಆಗಿ ನೋಡಿ, ಐ ನೋ ಹೌ ಟು ಯೂಸ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇಲ್ಲಿ ಕಂಪ್ಯೂಟರ್ ಅನ್ನೋದು ಇನ್ವೆನ್ಷನ್ ಇತ್ತು, ಸೊ ಹಾಗಾಗಿ ನಾವು ದ ಕಂಪ್ಯೂಟರ್ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಒಂದು 2-3 ಕಂಪ್ಯೂಟರ್ ಇದ್ದಾವೆ, ಅದರಲ್ಲಿ ಯಾವುದೋ ಒಂದು ಕಂಪ್ಯೂಟರ್ ವರ್ಕ್ ಆಗ್ತಾ ಇಲ್ಲ ಅಂದಾಗ ಎ ಕಂಪ್ಯೂಟರ್ ಈಸ್ ನಾಟ್ ವರ್ಕಿಂಗ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ತುಂಬ ಇದಾವೆ, ಅದರಲ್ಲಿ ಯಾವುದೋ ಒಂದು ವರ್ಕ್ ಆಗ್ತಾಯಿಲ್ಲ. ದ ಕಂಪ್ಯೂಟರ್ ಇಸ್ ನಾಟ್ ವರ್ಕಿಂಗ್ ಅಂದರೆ ಎಲ್ಲ ಕಂಪ್ಯೂಟರ್ ಅಂತಲ್ಲ, ಇಲ್ಲಿ ಎ ಕಂಪ್ಯೂಟರ್ ಅಂತ ನಾವು ಹೇಳ್ತೀವಲ್ಲ, ಅವಾಗ ಏನಾಗುತ್ತೆ ತುಂಬ ಕಂಪ್ಯೂಟರ್ಗಳಿದೆ, ಬಟ್ ಅದರಲ್ಲಿ ಯಾವುದೋ ಒಂದು ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಎ ಕಂಪ್ಯೂಟರ್ ಈಸ್ ನಾಟ್ ವರ್ಕಿಂಗ್ ಅಂತ ತಾವು ಹೇಳ್ಬೋದು. ಇದನ್ನು ಕಂಟೆಕ್ಸ್ಟನ್ನು, ಸಂದರ್ಭನ ನೋಡಿಬಿಟ್ಟು ತಾವು ಬಳಸೋದನ್ನು ಕಲ್ತ್ಕೋಬೇಕು. ಥಾಮಸ್ ಎಡಿಸನ್ ಇನ್ವೆಂಟೆಡ್ ದ ಎಲೆಕ್ಟ್ರಿಕ್ ಬಲ್ಬ್. ಎಲೆಕ್ಟ್ರಿಕ್ ಬಲ್ಬ್ ಅನ್ನೋದು ಇನ್ವೆನ್ಷನ್ ಆಗಿರೋದ್ರಿಂದ ದ ಎಲೆಕ್ಟ್ರಿಕ್ ಬಲ್ಬ್. ದ ರೇಡಿಯೋ ವಾಸ್ ಇನ್ವೆಂಟೆಡ್ ಇನ್ ದ ಅರ್ಲಿ 20th ಸೆಂಚುರಿ ಅಲ್ವಾ. ಸೊ ನಾವು ದ ರೇಡಿಯೋ ಅಂತಾನೆ ಬಳಸಬೇಕಾಗತ್ತೆ. ಇನ್ನು ನೆಕ್ಸ್ಟ್ ರೂಲ್ ಏನಿದೆ ನೋಡಿ, ಯೂಸ್ ದ ವಿತ್ ಥಿಂಗ್ಸ್ ಐಡೆಂಟಿಫೈಡ್ ಬೈ ಕಾಂಟೆಕ್ಸ್ಟ್. ಇದನ್ನು ಎಕ್ಸಾಮಿನೇಷನಲ್ಲಿ ಕೇಳೋದು ತುಂಬ ಕಡಿಮೆ, ಬಟ್ ಡೇ ಟು ಡೇ ಲೈಫಲ್ಲಿ ನಾವು ಇದನ್ನು ಬಳಸೋದಕ್ಕೆ ಕಲಿಬೇಕಂದ್ರೆ ಈ ರೂಲ್ಸ್ ಕೂಡ ನಮ್ಗೆ ಗೊತ್ತಿರಬೇಕು. ಕಾಂಟೆಕ್ಸ್ಟ್ ನೋಡಬೇಕು, ಸಂದರ್ಭ ನೋಡಿ ಅದನ್ನು ಎ ಬಳಸಬೇಕಾ ದ ಬಳಸಬೇಕಾ ಅಂತ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನೋಡಿ, ಕ್ಯಾನ್ ಯು ಟರ್ನ್ ಆಫ್ ದ ಲೈಟ್ ಅಂತ ಹೇಳಿದಾಗ ದ ಲೈಟ್ ಅಂತ ಹೇಳ್ತೀವಿ. ಲೈಟನ್ನು ಆಫ್ ಮಾಡು ಅಂತ ಹೇಳಿದಾಗ ವಿ ನೋ ವಿಚ್ ಲೈಟ್. ಅಂದರೆ ಯಾರು ಹೇಳ್ತಾ ಇದ್ದಾರೆ ಲೈಟ್ ಆಫ್ ಮಾಡು ಅಂತ, ಅಥವಾ ಯಾರು ಲೈಟ್ ಆಫ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅವರಿಬ್ಬರಿಗೂ ಗೊತ್ತದು ಯಾವ ಲೈಟು ಅಂತ. ಅಥವಾ ಇರೋದು ಒಂದೇ ಒಂದು ಲೈಟ್ ಇತ್ತು ಅಂದ್ರೆ ಕೂಡ ಆ ಥರ ಹೇಳ್ಬೋದು, ಟರ್ನ್ ಆಫ್ ದ ಲೈಟ್. ಸಿ ಓಪನ್ ದ ವಿಂಡೋ ಅಂತ ಇದೆ, ಸ್ಪೆಸಿಫಿಕ್ ವಿಂಡೋ ನೋನ್ ಟು ಸ್ಪೀಕರ್ ಆ್ಯಂಡ್ ಲಿಸನರ್. ಇಬ್ಬರಿಗೂ ಗೊತ್ತಿತ್ತು ಯಾವ ವಿಂಡೋ ಅಂತಂದಾಗ ನೀವು ವಿಂಡೋ ಅಂತ ಬಳಸ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಒಂದು ರೂಮಲ್ಲಿ 4-5 ವಿಂಡೋಸ್ ಇದ್ದಾವೆ, ಯಾವುದಾದ್ರೂ ಒಂದು ವಿಂಡೋ ಓಪನ್ ಮಾಡು ಅಂತ ಹೇಳ್ಬೇಕಾದ್ರೆ ಸಿ ಓಪನ್ ಎ ವಿಂಡೋ ಅಂತ ಹೇಳಬೇಕು, ಅಥವಾ ಓಪನ್ ಎ ವಿಂಡೋ ಅಂತ ಹೇಳಬೇಕು. ಇರೋದೇ ಒಂದು ವಿಂಡೋ, ಓಪನ್ ದ ವಿಂಡೋ ಅಂತ ಹೇಳಬೇಕು ಹೊರತು ಓಪನ್ ಎ ವಿಂಡೋ ಅಂತೇಳಿ. ಒಂದು ಕಿಟಕಿ ತೆಗಿ ಅಂತಂದರೆ ಅಲ್ಲಿ 2-3 ಇದ್ದಾಗ ಮಾತ್ರ ನೀವು ಒಂದು ಕಿಟಕಿಯನ್ನು ಓಪನ್ ಮಾಡು ಅಂತ ಹೇಳಬೇಕು. ಇರೋದೇ ಒಂದೇ ಇದ್ದರೆ ದ ಅಂತ ಹೇಳಬೇಕು. ಅಥವಾ ಯಾರು ಹೇಳ್ತಾ ಇದ್ದಾರೆ ಯಾರು ಕೇಳ್ತಾ ಇದ್ದಾರೆ ಅವರಿಬ್ಬರಿಗೂ ಕೂಡ ಅದು ಯಾವುದು ಅಂತ ಗೊತ್ತಿದ್ರೆ ದ ಅಂತ ಬಳಸಬೇಕು. ಇನ್ನೊಂದು ನೋಡಿ, ಐ ಆಮ್ ಗೋಯಿಂಗ್ ಟು ದ ಹಾಸ್ಪಿಟಲ್. ಇಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ಯಾವ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅಂತ ನೀವು ಹೇಳ್ತಾ ಇದ್ರಲ್ಲ ಅವ್ರಿಗೂ ಗೊತ್ತಿತ್ತು ಅಂದರೆ ನೀವು ದ ಅಂತ ಬಳಸ್ಬೋದು. ಅಥವಾ ಯಾರಾದರೂ ಐ ಆಮ್ ಗೋಯಿಂಗ್ ಟು ಎ ಹಾಸ್ಪಿಟಲ್ ಅಂತ ಹೇಳಿದರೆ ಅದು ಸೆಂಟೆನ್ಸ್ ಕೂಡ ಪರ್ಫೆಕ್ಟ್, ಕರೆಕ್ಟೇ. ಐ ಆಮ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಇದು ಕರೆಕ್ಟೇ. ಆದರೆ ವ್ಯತ್ಯಾಸ ಏನು ಅಂತಂದರೆ ಅದ್ರ ಎರಡರ ಮೀನಿಂಗ್ ಬೇರೆ ಬೇರೆ ಆಗುತ್ತೆ. ಯಾರಾದರೂ ಒಬ್ಬರು ಐ ಆಮ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಅಂದರೆ ಯಾವುದೋ ಒಂದು ಸ್ಪೆಸಿಫಿಕ್ ಆಗಿ ಡೆಫಿನೆಟ್ ಆಗಿರೋ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾನೆ, ಯಾವ್ಯಾವುದೋ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಆಸ್ಪತ್ರೆಗೆ ಹೋಗ್ತಾ ಇದ್ದೇನೆ ಅಂತ. ಐ ಆಮ್ ಗೋಯಿಂಗ್ ಟು ಎ ಹಾಸ್ಪಿಟಲ್ ಅಂದರೆ ಹೋಗ್ತಾ ಇದ್ದೀನಿ ಆಸ್ಪತ್ರೆಗೆ, ಬಟ್ ಯಾವ ಆಸ್ಪತ್ರೆ ಅಂತ ಗೊತ್ತಿಲ್ಲ, ಯಾವ್ದು ಸಿಗುತ್ತೋ ಅದಕ್ಕೆ ಹೋಗ್ತಿದ್ದೀನಿ ಅಂತ ಅರ್ಥ ಆಗುತ್ತೆ ಅಲ್ವಾ. ನಾವು ಸ್ವಲ್ಪ ಡೀಪಾಗಿ ನೋಡಿದರೆ ಐ ಆಮ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಅಂತಂದರೆ ಯಾರೋ ರೆಗ್ಯುಲರ್ ಪೇಷಂಟ್ ಇರ್ಬೋದು ಅಂತ ಅರ್ಥ ಆಗುತ್ತೆ, ಅಥವಾ ಅದನ್ನು ಹೇಳ್ತಕ್ಕಂಥನೂ ಒಬ್ಬ ಡಾಕ್ಟ್ರ್ ಇರ್ಬೋದು ಅಂತ ಹೇಳ್ಬೋದಾಗುತ್ತೆ.
ಐ ಆಮ್ ಗೋಯಿಂಗ್ ಟು ಎ ಹಾಸ್ಪಿಟಲ್ ಅಂತಂದರೆ ಅವ್ನ ಪೇಷೆಂಟ್ ಗೊತ್ತಿಲ್ಲ, ಫಸ್ಟ್ ಟೈಮ್ಗೆ ಏನೋ ಕಾಯಿಲೆ ಬಿದ್ದದೆ, ಬಟ್ ಯಾವ್ದು ಆಸ್ಪತ್ರೆ ಸಿಗುತ್ತೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತಂದಾಗ ಎ ಹಾಸ್ಪಿಟಲ್ ಅಂತ ಹೇಳ್ತಾನೆ. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಬಟ್ ಇದು ಮಾತಾಡೋದಕ್ಕೆ ನಮ್ಗೆ ಇದೆಲ್ಲ ಗೊತ್ತಿರಬೇಕಾಗುತ್ತೆ. ಎಕ್ಸಾಮಲ್ಲಿ ಈ ಥರದನ್ನು ಕೇಳೋದು ತುಂಬ ಕಡಿಮೆ. ಬಟ್ ಕಂಟೆಕ್ಸ್ಟ್ ಏನಿದೆ, ಸಂದರ್ಭ ಏನಿದೆ, ನೀವು ಮಾತಾಡುವಾಗ ಅದನ್ನು ನೋಡ್ಕೊಂಡ್ಬಿಟ್ಟು ಅರ್ಥ ಮಾಡ್ಕೊಂಡ್ಬಿಟ್ಟು ದ ಮತ್ತು ಎಯನ್ನು ಬಳಸೋದಕ್ಕೆ ಅಭ್ಯಾಸ ಮಾಡಿ. ಇನ್ನು ನೆಕ್ಸ್ಟ್ ರೂಲ್ ಏನು ಹೇಳುತ್ತೆ, ಯೂಸ್ ದ ವಿತ್ ಗ್ರೂಪ್ಸ್ ಆರ್ ಕೆಟಗರೀಸ್. ಮನುಷ್ಯರಲ್ಲೇ ಇರ್ಬೋದು, ಪ್ರಾಣಿಗಳಲ್ಲೇ ಇರ್ಬೋದು, ಕೆಲವೊಂದು ಕೆಟಗರಿಗಳ ಬಗ್ಗೆ ಮಾತಾಡಬೇಕಾದ್ರೆ, ಕೆಲವೊಂದು ಗ್ರೂಪ್ಗಳ ಬಗ್ಗೆ ಮಾತಾಡಬೇಕಾದ್ರೆ ನಾವು ದ ಅಂತ ಬಳಸಬೇಕು. ದ ಎಲ್ಡರ್ಲಿ ನೀಡ್ ಸ್ಪೆಷಲ್ ಕೇರ್. ವಯಸ್ಸಾದವ್ರ ಬಗ್ಗೆನೇ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ದ ಎಲ್ಡರ್ಲಿ. ದ ಪುವರ್ ಅಲ್ವಾ, ದ ಪುವರ್ ಬಡವರ ಬಗ್ಗೆ ನಾವು ಅದೊಂದು ಕೆಟಗರಿ ಅಥವಾ ಗ್ರೂಪ್, ಅದು ಎಲ್ಲರೂ ಬಡವರು ಇರಲ್ಲ, ಶ್ರೀಮಂತರು ಇರ್ತಾರೆ. ಸೊ ಬಡವ್ರ ಬಗ್ಗೆನೇ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ದ ಪುವರ್. ದ ಡಿಪ್ರೆಸ್ಡ್ ಕ್ಲಾಸ್ ಅಂತ ಹೇಳ್ಬೋದು, ತುಂಬ ಕೆಳವರ್ಗದ ಜನರ ಬಗ್ಗೆ ಹೇಳಬೇಕಾದ್ರೆ ದ ಡಿಪ್ರೆಸ್ಡ್ ಕ್ಲಾಸ್ ಅಂತ ಹೇಳ್ತೀವಿ. ಈ ಥರ ಕೆಟಗರಿ ಅಥವಾ ಗ್ರೂಪ್ಸ್ಗಳ ಬಗ್ಗೆ ಮಾತಾಡುವಾಗ ಕೂಡ ತಾವು ದ ಅಂತ ಬಳಸಬೇಕಾಗುತ್ತೆ. ನೆಕ್ಸ್ಟು ಯೂಸ್ ದ ವಿತ್ ನ್ಯೂಸ್ ಪೇಪರ್ ಆ್ಯಂಡ್ ಆರ್ಗನೈಜೇಷನ್ಸ್. ಎಸ್ಪೆಷಲಿ ನ್ಯೂಸ್ ಪೇಪರ್ಗಳ ಜೊತೆಗೆ ದ ಅಂತ ಕಾಮನ್ ಆಗಿ ಇದ್ದೇ ಇರ್ತದೆ ಅಲ್ವಾ. ಎಕ್ಸಾಂಪಲ್ ನೋಡಿ, ಐ ರೆಡ್ ಇಟ್ ಇನ್ ದ ನ್ಯೂಯಾರ್ಕ್ ಟೈಮ್, ಹಿ ವರ್ಕ್ಸ್ ಫಾರ್ ದಿ ಯುನೈಟೆಡ್ ನೇಷನ್ಸ್ ಅಂತ ಹೇಳ್ಬೋದು, ದ ಡೆಕ್ಕನ್ ಹೆರಾಲ್ಡ್ ಅಂತ ಹೇಳ್ಬೋದು. ಸೊ ಇವುಗಳಿಗೆಲ್ಲ ನಾವು ದ ಅಂತ ಕಾಮನ್ ಆಗಿ ಬಳಸ್ತಾನೆ ಇರ್ತೀವಿ. ಈ ಲಾಸ್ಟ್ ಹೇಳಿರುವಂಥ ಒಂದು 2-3 ಪಾಯಿಂಟ್ಸ್ ಏನಿದಾವೆ ಅವುಗಳನ್ನ ತಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ತುಂಬ ಕಡಿಮೆ. ಬಟ್ ಮಾತಾಡುವಾಗ ನಾವು ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ನಮ್ಮ ಮಾತುಗಳು ಪರ್ಫೆಕ್ಟ್ ಆಗಿರ್ತದೆ, ಅಥವಾ ನಾವು ಏನು ಹೇಳ್ತಾ ಇದ್ದೀವಿ ಅನ್ನೋದು ಮತ್ತೊಬ್ಬರಿಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ತಾವು ಎಕ್ಸಾಮಿನೇಷನ್ ಪರ್ಪಸ್ಸಿಂದ ನೆನ್ಪಿಟ್ಕೊಳ್ಳೋದ್ರೆ ಮೇಲ್ಗಡೆ ಹೇಳಿರ್ತಕ್ಕಂಥ ಪಾಯಿಂಟ್ಸನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಶಾರ್ಟಾಗಿ ನಾನು ಹೇಳ್ತೀನಿ, ಸೆಕೆಂಡ್ ಮೆನ್ಷನ್ ಅಂತ ಇಟ್ಕೊಳ್ಳಿ. ಅಂದರೆ ಒಂದು ನೌನ್ ಬಗ್ಗೆ ನಾವು ಆಲ್ರೆಡಿ ಹೇಳಿ ಸೆಕೆಂಡ್ ಟೈಮ್ ಅದ್ರ ಬಗ್ಗೆನೇ ನೆಕ್ಸ್ಟ್ ಹೇಳ್ತಾ ಹೋಗೋದಾದರೆ ನಾವು ದ ಬಳಸಬೇಕು. ಇದು ಮೊದಲನೇ ರೂಲ್ಸ್ ಅಲ್ವಾ. ಆಮೇಲೆ ಯೂನಿಕ್ ಆಬ್ಜೆಕ್ಟ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಯೂನಿಕ್ ನೌನ್ಸ್ ಅಂತ ಇಟ್ಕೊಳ್ಳಿ. ಅಂದರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಒಂದೊಂದೇ ವಸ್ತುಗಳು ಏನಿದಾವೆ, ತುಂಬ ಅಪರೂಪದ ವಸ್ತುಗಳೇನಿದಾವೆ, ಅದಕ್ಕೆ ನಾವು ಬಳಸಬೇಕು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಒಂದು ಸೂಪರ್ಲೇಟಿವ್ ಡಿಗ್ರಿ ಏನಿದೆ, ಯಂಗೆಸ್ಟ್, ಸ್ಮಾಲೆಸ್ಟ್, ಬಿಗ್ಗೆಸ್ಟ್ ಅಂತ ಏನು ಬರ್ತದೆ ಅಲ್ಲೆಲ್ಲ ನಾವು ದ ಅಂತ ಬಳಸಬೇಕು. ಆಮೇಲೆ ಆರ್ಡಿನಲ್ ನಂಬರ್ಸ್, ಇದನ್ನು ನೆನ್ಪಿಟ್ಕೊಳ್ಳಿ. ಆರ್ಡಿನಲ್ ನಂಬರ್ಸ್ ಅಂದರೆ ಏನು, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಹೇಳ್ತಾ ಹೋಗ್ತಾರಲ್ಲ, ಅಲ್ಲೆಲ್ಲ ನಾವು ಇದನ್ನು ಬಳಸ್ತಾನೆ ಹೋಗ್ಬೇಕು. ಈ ಪಾಯಿಂಟ್ಸ್ಗಳನ್ನ ತಾವು ನೆನ್ಪಿಟ್ಕೊಂಡು ಎಕ್ಸಾಮಿನೇಷನ್ಲಿ ಬರೆಯೋಕೆ ಹೋಗ್ಬಿಟ್ರೆ ತಾವು ತುಂಬ ಈಸಿಯಾಗಿ ಆನ್ಸರ್ ಮಾಡ್ತೀರಾ ಅಂತ ಹೇಳ್ತಾ, ಮತ್ತು ಈ ದ ಆರ್ಟಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಡೌಟ್ ಇರ್ತದೆ ಸುಮಾರು ಜನ ವಿದ್ಯಾರ್ಥಿಗಳಿಗೆ, ಹೌ ಟು ಪ್ರೊನೌನ್ಸ್ ದ. ಇದನ್ನು ನಾವು ದ ಅಂತ ಹೇಳಬೇಕಾ ಅಥವಾ ದಿ ಅಂತ ಹೇಳಬೇಕು? ಕಾಮನ್ ಆಗಿ ನಾವು ಕೇಳೇ ಇರ್ತೀವಿ, ಕೆಲವರು ದ ಅಂತ ಹೇಳ್ತಾ ಹೋಗ್ತಿರ್ತಾರೆ, ಇನ್ನು ಕೆಲವರು ದಿ ಅಂತ ಹೇಳ್ತಾರೆ. ಇದರಲ್ಲಿ ಯಾವ್ದು ಸರಿ ಸರ್ ಅಥವಾ ಯಾವುದು ತಪ್ಪು ಅಂತ ಕೇಳೋದಾದರೆ ಅದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ. ದ ಡೆಫಿನೆಟ್ ಆರ್ಟಿಕಲ್ ಇಸ್ ಪ್ರೊನೌನ್ಸ್ ಡಿಫ್ರೆಂಟ್ಲಿ ಬಿಫೋರ್ ನೌನ್ಸ್ ಬಿಗಿನಿಂಗ್ ವಿತ್ ಓವೆಲ್ ಆ್ಯಂಡ್ ಕಾನ್ಸೋನೆಂಟ್ ಸೌಂಡ್. ಆ ಆರ್ಟಿಕಲ್ ಆದಮೇಲೆ ಬರ್ತಕ್ಕಂಥ ನೌನ್ ಏನಿರ್ತದೆ ಅದರ ಸ್ಟಾರ್ಟಿಂಗ್ ಸೌಂಡ್ ವಾವೆಲ್ ಇದೆನಾ ಅಥವಾ ಕಾನ್ಸೋನೆಂಟ್ ಏನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ದ ಅನ್ಬೇಕಾ ಅಥವಾ ದಿ ಅನ್ಬೇಕಾ ಅಂತ. ಎಕ್ಸಾಂಪಲ್ ನೋಡಿ, ದ ಬಾಲ್. ಇಲ್ಲಿ ಬಾಲ್ ಅನ್ನೋದು ನೌನ್ ಇದೆಯಲ್ಲ, ಮೊದಲನೇದು ಬ ಅಂತ ಬರ್ತದೆ. ಇದು ಕಾನ್ಸನೆಂಟ್ ಆಗಿರೋದ್ರಿಂದ, ವ್ಯಂಜನ ಆಗಿರೋದ್ರಿಂದ ಅದ್ರ ಮುಂದೆ ನೀವು ದ ಬಳಸಬೇಕಾಗಿತ್ತಂದರೆ ನೀವು ದ ಅಂತಾನೆ ಹೇಳಿ. ದ ಬಾಲ್, ದ ಟೇಬಲ್, ಈ ಥರ ಹೇಳ್ತಾ ಹೋಗಿ. ಅದೇ ನೆಕ್ಸ್ಟ್ ನೋಡಿ, ದಿ ಎಲಿಫೆಂಟ್ ಅನ್ನೋದು ಈ ಇಂದ ಸ್ಟಾರ್ಟ್ ಆಗುತ್ತೆ. ಇದು ವಾವೆಲ್ ಆಗಿರೋದ್ರಿಂದ, ಸ್ವರ ಆಗಿರೋದ್ರಿಂದ ಇಲ್ಲಿ ದ ಎಲಿಫೆಂಟ್ ಅಂತ ಬದಲಾಗಿ ದಿ ಎಲಿಫೆಂಟ್ ಅಂತ ಹೇಳ್ತಾರೆ. ಇಷ್ಟೇ ವ್ಯತ್ಯಾಸ. ಕಾನ್ಸನೆಂಟ್ ಸೌಂಡ್ ಇದ್ದರೆ ದ ಅಂತ ಹೇಳಿ, ವಾವೆಲ್ ಸೌಂಡ್ ಇದ್ದರೆ ದಿ ಅಂತ ಬಳಸಿ. ಇದನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋಗ್ಬಿಡಿ. ಏನೋ ನೀವು ದ ಅನ್ನೋ ಬದಲಾಗಿ ದಿ ಅಂದರೆ ಅದೇನು ದೊಡ್ಡ ಅಪರಾಧ ಏನಲ್ಲ. ನಾವೇನು ಹೇಳ್ತಾ ಇದ್ದೀವಿ ಅನ್ನೋದು ಮುಂದೆಗಡೆ ಇರೋನಿಗೆ ಅರ್ಥ ಆಯಿತು ಅಂದರೆ ಅಲ್ಲಿ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗುತ್ತೆ. ಬಟ್ ಆದರೂ ನಾವು ಇದನ್ನು ಸ್ವಲ್ಪ ಕಲಿತಾ ಸರಿ ಮಾಡ್ಕೊಂಡು ಹೋಗೋದು ಅಷ್ಟೇ ಅಲ್ವಾ. ಸೊ ದ ಡೆಫಿನೆಟ್ ಆರ್ಟಿಕಲ್ ದ ಅನ್ನು ನಾವು ಹೇಗೆ ಬಳಸಬೇಕು, ಎಲ್ಲಿ ಬಳಸಬೇಕು, ಯಾಕೆ ಬಳಸಬೇಕು ಅಥವಾ ತಪ್ಪಾಗಿ ಬಳಸಿದ್ರೆ ಅದರ ಮೀನಿಂಗ್ ಏನಾಗುತ್ತೆ ಅನ್ನೋದನ್ನು ಈ ಕ್ಲಾಸಲ್ಲಿ ನೋಡಿದ್ವಿ. ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಈ ಕ್ಲಾಸನ್ನು ಇಲ್ಲೇ ಮುಗಿಸ್ತಾ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.